ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾರಂಭದಲ್ಲಿ ನಾವೆಲ್ಲರೂ ಕೂಡ ಸಾಮೂಹಿಕ ಬಸವನಾಮಸ್ಮರಣೆಯನ್ನು ಶ್ರದ್ಧಾ ಭಕ್ತಿಯಿಂದ ಭಾಗಿಗಳಾಗೋಣ. ಎಲ್ಲರೂ ನೇರವಾಗಿ ಕುಳಿತುಕೊಳ್ಳಿ. ನಿಮ್ಮ ಬೆನ್ನಿನ ಭಾಗ ನೇರವಾಗಿರಲಿ. ಮೊಬೈಲ್ ಫೋನನ್ನು ದಯವಿಟ್ಟು ಸೈಲೆಂಟ್ ಮೋಡಲ್ಲಿ ಇಟ್ಕೊಂಡ್ರಿ ಅಥವಾ ಫ್ಲೈಟ್ ಮೋಡಲ್ಲಿ ಇಟ್ಕೊಂಡ್ರಿ. ನಿಮ್ಮ ಬೆನ್ನಿನ ಭಾಗ ನೇರವಾಗಿರಲಿ. ಕಣ್ಣುಗಳನ್ನು ಮುಚ್ಚಿ ಹೇಳಿಕೊಟ್ಟ ಹಾಗೆ ಭಕ್ತಿಯಿಂದ ಗಟ್ಟಿಯಾಗಿ ಹೇಳಿ. ಜಯ ಗುರು ಬಸವ ಶರಣು ಶರಣಾರ್ಥಿ. ಪ್ರಾರ್ಥನೆಯನ್ನು ಹೇಳಲಿಕ್ಕೆ ಯಾರು ಕೂಡ ನಾಚ್ಕೋಬೇಡ್ರಿ, ಅಂಜಬೇಡ್ರಿ. ಭಕ್ತಿಯಿಂದ ಗಟ್ಟಿಯಾಗಿ ಹೇಳಿ. ಜಯ ಗುರು ಬಸವ ಶರಣು ಶರಣಾರ್ಥಿ. ಜಯ ಗುರು ಬಸವ, ಜಯ ಗುರು ಬಸವ. ಜಯ ಗುರು ಬಸವ, ಜಯ ಗುರು ಬಸವ. ಜಯ ಗುರು ಬಸವ, ಜಯ ಗುರು ಬಸವ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಶಿವನೇ ಬಸವ, ಬಸವ ಶಿವನೇ. ಶಿವನೇ ಬಸವ, ಬಸವ ಶಿವನೇ. ಶಿವನೇ ಬಸವ, ಬಸವ ಶಿವನೇ. ಶಿವನೇ ಬಸವ, ಬಸವ ಶಿವನೇ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಜಯ ಗುರು ಬಸವ, ಜಯ ಗುರು ಬಸವ. ಜಯ ಗುರು
ಜಯ ಗುರು ಬಸವ 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 ಈಗ ಓಂಕಾರನಾದ ದೀರ್ಘವಾಗಿ ಉಸಿರನ್ನು ಒಳ ತೆಗೆದುಕೊಂಡು ಸಾವಕಾಶವಾಗಿ ಉಸಿರನ್ನು ಬಿಡುತ್ತಾ ಓಂಕಾರವನ್ನು ಹೇಳುವಂತಹದ್ದು. ಈಗ ಮೌನ ಧ್ಯಾನ. ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ಧ್ಯಾನಿಸಿ
ಎರಡೂ ಕೈಗಳನ್ನು ಜೋರಾಗಿ ಊದಿ ಮೃದುವಾಗಿ ಕಣ್ಣುಗಳಿರಲಿ. ಸಾವಕಾಶವಾಗಿ ಕಣ್ಣುಗಳನ್ನು ತೆರೆಯಿರಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವತಂತ್ರ ಪರತಂತ್ರಕ್ಕೆ ಆವುದು ಚಿಹ್ನ ನೋಡ, ತಾನೆಂಬುದ ಅಳಿದು ಇದಿರೆಂಬುದ ಮರೆದು ಭಾವ ದಗ್ಧವಾಗಿರಬಲ್ಲಡೆ ಅದು ಸ್ವತಂತ್ರ. ನೀನೆಂಬುದ ಧಿಕ್ಕರಿಸಿ ತಾನೆಂಬುದ ನೀಖರಿಸಿ ಉಭಯ ಭಾವದಲ್ಲಿ ಸನ್ನಿಹಿತವಾಗಿರಬಲ್ಲಡೆ ಅದು ಪರತಂತ್ರ. ಸ್ವತಂತ್ರ ಪರತಂತ್ರವೆಂಬೆರಡನ್ನೂ ವಿವರಿಸದೆ ತನ್ನ ಮರೆದಿಪ್ಪಾತನೇ ಉಪಮಾತೀತನು. ಗುಹೇಶ್ವರನ ಶರಣರು ದೇಹವಿಲ್ಲದ ನಿರ್ದೇಹಿಗಳೆಂಬುದು ಇಂದೆನಗೆ ಕಾಣಬಂದಿತ್ತು ನೋಡ ಸಿದ್ದರಾಮಯ್ಯ. ಸಕಲ ಜೀವರಾಶಿಗೆ ಲೇಸನ್ನು ಬಯಸಿದ ಸಮಗ್ರ ಕ್ರಾಂತಿಯ ನೇತಾರರಾದ ಅಪ್ಪ ಬಸವ ತಂದೆಯನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಅರಿವು ಆಚಾರ ಅನುಭಾವವ ಕರುಣಿಸಿದ ಗುರುಗಳ ಶ್ರೀಚರಣಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ವಚನ ಸಂಶೋಧಕ ಪಿತಾಮಹ ಡಾಕ್ಟರ್ ಪಗು ಹೊಳಕಟ್ಟಿಯವರನ್ನು ಈ ಪುಣ್ಯ ಸಂದರ್ಭದಲ್ಲಿ ಸ್ಮರಣೆ ಮಾಡಿ ಲಿಂಗಾಯತ್ ಸಮಾಜ ಜಹೀರಾಬಾದದ ಈ ಮಹಾಗುರು ಬಸವೇಶ್ವರ ಮಹಾಮಂಟಪದಲ್ಲಿ ಶ್ರಾವಣ ಮಾಸದ ಬಸವಾದಿ ಶರಣರ ತತ್ವಚಿಂತನ ಗೋಷ್ಠಿಯಲ್ಲಿ ಶ್ರದ್ಧಾಭಕ್ತಿಯಿಂದ ಭಾಗಿಗಳಾಗಿರುವ ಎಲ್ಲ ತಾಯಂದಿರರಲ್ಲಿ, ಹಿರಿಯರಲ್ಲಿ, ಮುದ್ದು ಮಕ್ಕಳಲ್ಲಿ ನಿಮ್ಮೆಲ್ಲರ ಹೃದಯ ಕಮಲದಲ್ಲಿರುವ ಬಸವಚೇತನಕ್ಕೆ ಅನಂತ ಶರಣಾರ್ಥಿಗಳು. ಪ್ರಾರಂಭದಲ್ಲಿ ಸರ್ವರಿಗೂ ಕೂಡ 80ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ, ಭಾರತ ದೇಶ ಅದು ಬಹು ಸಂಸ್ಕೃತಿಯ, ಬಹುಧರ್ಮಗಳನ್ನು, ಬಹುಭಾಷೆಗಳನ್ನು, ಬಹು ವೇಷಭೂಷಣಗಳನ್ನು ಒಳಗೊಂಡಿರುವಂತಹ ನಾಡು. ಜಗತ್ತು ಭಾರತದ ಕಡೆ ಯಾಕೆ ವಿಶೇಷ ಅಂತ ಗುರುತಿಸ್ತತಿ ಅಂದರೆ, ಭಾರತ ದೇಶದೊಳಗಿರುವಂತಹ ವೈವಿಧ್ಯ ಸಂಸ್ಕೃತಿ ಜಗತ್ತಿನ ಯಾವ ರಾಷ್ಟ್ರದೊಳಗೂ ಕೂಡ ನಮಗೆ ಕಾಣಲಿಕ್ಕೆ ಬರೋದಿಲ್ಲ. ನೀವು ಪಕ್ಕದ ಚೀನಾಕ್ಕೆ ಹೋದ್ರಿ ಅಂದ್ರೆ ಅಲ್ಲಿ ಒಂದೇ ಭಾಷೆಯನ್ನು ಮಾತಾಡ್ತಾರೆ, ಒಂದೇ ಧರ್ಮವನ್ನು ಪಾಲಿಸ್ತಾರೆ. ಆದರೆ ಇದೇ ನಮ್ಮ ಭಾರತ ದೇಶವನ್ನು ನಾವು ನೋಡಿದ್ರೆ, ಅವಲೋಕನ ಮಾಡಿದ್ರೆ ಎಷ್ಟು ವಿಶೇಷತೆ ಅಂದ್ರೆ, ಇದೇ ನಿಮ್ಮ ತೆಲಂಗಾಣಕ್ಕೆ ಬಂದರೆ, ಆಂಧ್ರಕ್ಕೆ ಬಂದರೆ ತೆಲುಗು ಭಾಷಿಕರನ್ನು ಕಾಣುತ್ತೇವೆ. ಪಕ್ಕದ ಮಹಾರಾಷ್ಟ್ರಕ್ಕೆ ಹೋದರೆ ಅಲ್ಲಿ ಮರಾಠಿ ಮಾತಾಡೋರನ್ನು ಕಾಣುತ್ತೇವೆ. ಮತ್ತು ಉತ್ತರ ಭಾರತಕ್ಕೆ ಹೋದರೆ ಹಿಂದಿ ಭಾಷೆಯನ್ನು ಮಾತಾಡೋದನ್ನು ಕಾಣುತ್ತೇವೆ.
ದಕ್ಷಿಣದ ರಾಜ್ಯದೊಳಗೆ ಮಲಯಾಳಿ ಮಾತಾಡೋದನ್ನು, ಕನ್ನಡ ಮಾತಾಡೋದನ್ನು ನಾವು ಕಾಣುತ್ತೇವೆ. ಭಾಷೆ ಒಂದೇ, ವಿವಿಧ ಭಾಷೆಗಳನ್ನು ನಾವೆಲ್ಲರೂ ಕೂಡ ಮಾತಾಡಿದರೂ ಕೂಡ ಭಾವನೆಗಳು ನಮ್ಮೆಲ್ಲರಿಗೂ ಕೂಡ ಒಂದೇ. ಭಾಷೆ ಬೇರೆ ಬೇರೆ ಇರಬಹುದು, ಆದರೆ ನಾವೆಲ್ಲ ಭಾರತ ಮಾತೆಯ ಪುತ್ರರು ಪುತ್ರಿಯರು ಅನ್ನುವಂತಹ ಭಾವದೊಳಗೆ ನಾವೆಲ್ಲರೂ ಜೀವನ ಮಾಡ್ತೇವೆ. ದೇಶ ಅನ್ನೋದನ್ನು ಭೌಗೋಳಿಕವಾಗಿ ನಾವು ನೋಡಿದಾಗ ನಾವೆಲ್ಲರೂ ಭಾರತೀಯ ಪ್ರಜೆಗಳು. ಈ ಭಾರತ ದೇಶ ಅನ್ನುವಂತಹ ಸ್ವಾಭಿಮಾನ, ಅಭಿಮಾನದ ಸಂಕೇತಕ್ಕೆ ನಾವೆಲ್ಲರೂ ಕೂಡ ರಾಷ್ಟ್ರ ಧ್ವಜಾರೋಹಣವನ್ನು ಇವತ್ತು ನಾವು ನೆರವೇರಿಸ್ತೇವೆ. ಸ್ವಾತಂತ್ರ್ಯದ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಆಚರಿಸ್ತೇವೆ. ಬಹುಶಃ ಸೃಷ್ಟಿಯ ನಿಸರ್ಗದೊಳಗೆ ಎಲ್ಲ ಪಶು ಪಕ್ಷಿ ಪ್ರಾಣಿಗಳು ಬಯಸೋದೇನು ಅಂತಂದ್ರೆ ಸ್ವಾತಂತ್ರ್ಯತೆಯನ್ನು ಬಯಸುವಂಥದ್ದು. ಮನುಷ್ಯ ಆನಂದವನ್ನು, ನೆಮ್ಮದಿಯನ್ನು, ಒಂದಿಷ್ಟು ನಿರ್ಲಿಪ್ತ ಜೀವನವನ್ನು ನಡೆಸಬೇಕು ಅನ್ನುವಂತಹ ಗುರಿಯನ್ನು ಇಟ್ಟುಕೊಂಡಾಗ ಆತ ಬಡವನಿರಲಿ ಸಾಹುಕಾರನಿರಲಿ, ವಿದ್ಯಾವಂತನಿರಲಿ ಅವಿದ್ಯಾವಂತನಿರಲಿ, ಶ್ರೀಮಂತನಿರಲಿ ಬಡವನಿರಲಿ, ಸುರೂಪಿ ಇರಲಿ ಕುರೂಪಿ ಇರಲಿ, ಆತ ಬಯಸೋದೇನು ಅಂದ್ರೆ ಸ್ವಾತಂತ್ರ್ಯವನ್ನು. ಸ್ವಾತಂತ್ರ್ಯದ ಮಹತ್ವ ನಮಗೆ ಅರ್ಥ ಆಗಬೇಕು ಅಂತನ್ನೋದಾದರೆ ಇತಿಹಾಸದ ಪುಟಗಳನ್ನು ನಾವು ತೆಗೆದು ನೋಡಬೇಕು. ಯಾಕೆ ಸ್ವಾತಂತ್ರ್ಯ ಭಾಳ ಮಹತ್ವ ಅಂತ ಅನಿಸ್ತತಿ ನಮಗೆ? ಬ್ರಿಟಿಷರು ನಮ್ಮನ್ನು ಆಳುವಂತಹ ಆ ಸಂದರ್ಭ ಸನ್ನಿವೇಶದೊಳಗೆ ಸ್ವಾತಂತ್ರ್ಯವನ್ನು ನಾವು ಯಾವಾಗ ಕಳ್ಕೊಂಡ್ವಿ ಅಂದ್ರೆ ಆಸೆಗೆ, ಆಮಿಷಕ್ಕೆ, ಭೋಗ ಜೀವನಕ್ಕೆ ಬಲಿಯಾಗಿ ನಮ್ಮ ಸ್ವಾತಂತ್ರ್ಯವನ್ನೇ ನಾವು ಕಳ್ಕೊಂಡ್ವಿ. ಬ್ರಿಟಿಷರು ನಮ್ಮ ದೇಶಕ್ಕೆ ವ್ಯಾಪಾರ ಮಾಡಲಿಕ್ಕೆ ಬಂದಂಥವರು. ವ್ಯಾಪಾರ ಮಾಡಲಿಕ್ಕೆ ಬಂದಂಥ ಸಂದರ್ಭದೊಳಗೆ ನಮಗೊಂದಿಷ್ಟು ಭೋಗದ ಆಮಿಷವನ್ನು, ನಮ್ಮ ಜೀವನಕ್ಕೆ ಆಸೆಗಳನ್ನು ತೋರಿಸಿ ನಮ್ಮನ್ನು ಗುಲಾಮರನ್ನಾಗಿ ಮಾಡಿಕೊಂಡ್ರು. ನಮ್ಮ ದೇಶದೊಳಗೆ ನಾವು ಪರಕೀಯರಾಗುವಂತಹ ಸಂದರ್ಭ ನಿರ್ಮಾಣ ಆಯಿತು. ಯಾಕೆ ನಾವು ಗುಲಾಮರಾದ್ವಿ, ಯಾಕೆ ಪರಕೀಯರಾದ್ವಿ ಅಂದ್ರೆ ಅಲ್ಲಿ ಮೋಹಕ್ಕೆ, ಆಸೆಗೆ, ಆಮಿಷಕ್ಕೆ ನಮ್ಮನ್ನು ಬಲಿ ಕೊಟ್ವಿ. ನಮ್ಮ ಆಸೆಗಳು, ನಮ್ಮ ಆಮಿಷಗಳು, ನಮ್ಮ ಮೋಹ ಅಲ್ಲಿ ನಮ್ಮನ್ನೇ ದುಃಖಿತರನ್ನಾಗಿ ಮಾಡುವಂಥದ್ದು. ನಿಮಗೊಂದು ಸರಳ ಉದಾಹರಣೆ ಇದಕ್ಕೆ ಹೇಳಬೇಕು ಅಂತಂದ್ರೆ, ಒಂದು ಇಲಿ ಭಾಳ ಚಲೋ ಓಡಾಡ್ಕೊಂಡಿರ್ತತಿ. ಅದು ವ್ಯವಸ್ಥಿತವಾಗಿ ತನ್ನ ಮನೆಯೊಳಗೆ, ತನ್ನ ವಾತಾವರಣದೊಳಗೆ ಓಡಾಡಿಕೊಂಡಿರುವಂತಹ ಸಂದರ್ಭದೊಳಗೆ ಉಪವಾಸ ಇರಲಿ, ಹೊಟ್ಟಿಗೆ ಏನಾದರೂ ತಿನ್ನಲಿ, ತಿನ್ನದೇ ಇರಲಿ, ಅದು ಸ್ವಾತಂತ್ರ್ಯವನ್ನು ಯಾವಾಗ ಕಳ್ಕೊಳ್ತತಿ ಅಂತಂದ್ರೆ ಒಂದು ಬಲಿ ಇಡ್ತೇವೆ ನಾವು. ನಿಮಗೆ ಭಾಳ ಇಲಿ ಕಾಟ ಕೊಡಕ್ಕೆ ಕುಂತು ಅಂದ್ರೆ, ತೊಂದರೆ ಮಾಡಕ್ಕೆ ಕುಂತು ಅಂದ್ರೆ ಏನು ಮಾಡ್ತೀರಿ? ಮನೆಯಾಗಿರೋ ದವಸ ಧಾನ್ಯವನ್ನೆಲ್ಲ ಚೀಲವನ್ನು ತಿನ್ನಕ್ಕೆ ಕುಂತು ಅಂದ್ರೆ ನಾವೆಲ್ಲರೂ ಬೆಕ್ಕು ಸಾಕ್ತೀವಿ. ಬೆಕ್ಕು ಸಾಕೋದು ಯಾಕೆ? ಇಲಿ ಉಪಟಳವನ್ನು, ಇಲಿಯ ಕಿರುಕುಳವನ್ನು ತಾಳಲಾರ್ದಕ್ಕೆ ಬೆಕ್ಕು ಸಾಕ್ತೀವಿ. ಬೆಕ್ಕು ಸಾಕಿರುವಂಥ ಸಂದರ್ಭದೊಳಗೆ ಆ ಇಲಿ ಸಿಗದೆ ಹೋದ್ರೆ, ಬೆಕ್ಕು ಹೋಯ್ತು ಅಂದ್ರೆ ಮತ್ತೇನು ಮಾಡ್ತೀವಿ? ಒಂದು ಬಲೆಯನ್ನು ತಂದಿಡ್ತೇವೆ. ಆ ಬಲೆಯೊಳಗೆ ಏನಿರ್ತೀವಿ? ಮಿರ್ಚಿ ಇಡ್ತೇವೆ. ಮಿರ್ಚಿ ಇಟ್ಟು ನಾವೇನು ಮಾಡ್ತೀವಿ ಅಂದ್ರೆ ಸ್ವತಂತ್ರವಾಗಿ ನಮಗೆ ಕಾಟ ಕೊಡುವಂತಹ ಇಲಿಯನ್ನು ಏನು ಮಾಡ್ತೀವಿ ಅಂದ್ರೆ ಬಂಧಿಸ್ತೀವಿ. ಹೆಂಗೆ ಬಂಧಿಸ್ತೀವಿ? ಭಾಳ ಏನು ಮಾಡೋದಿಲ್ಲ, ನಾವೆಲ್ಲ ಭಾಳ ಬುದ್ಧಿವಂತರು. ಒಂದು ಇಲಿನ ಕಟ್ಟಿ ಹಾಕಕ್ಕೆ ಏನು ಮಾಡ್ತೀವಿ ಅಂದ್ರೆ ಒಂದು ಮಿರ್ಚಿ ಇಡ್ತೇವೆ. ಮಿರ್ಚಿ ತಿನ್ನಕ್ಕೆ ಹೋಗಿರುವಂತಹ ಇಲಿ ಏನು ಮಾಡ್ತತಿ ಅಂದ್ರೆ ಭಾಳ ರುಚಿಯಾಗಿ, ಭಾಳ ಚಂದ, ಮಿರ್ಚಿ ಭಾಳ ಚಲೋ ಐತಿ ಅಂತ ತಿಂತತಿ. ತಿಂದು ಬಂಧನಕ್ಕೆ ಸಿಕ್ಕೊಳ್ಳುತ್ತೆ. ಹೊರಗೆ ಬರಲಿಕ್ಕೆ ಒದ್ದಾಡಲಿಕ್ಕೆ ಶುರುವಾಕತಿ. ಮಿರ್ಚಿ ಇರ್ತತಿ ಇನ್ನು, ಆದ್ರೆ ಅದನ್ನು ತಿನ್ನುವಂತಹ ರಭಸಕ್ಕೆ ಹೋಗಿ ಏನು ಮಾಡ್ತತಿ ಅಂತಂದ್ರೆ ಹೊರಗೆ ಬರಲಿಕ್ಕೆ ಒದ್ದಾಡ್ತತಿ.
ಒಳಗಿರುವಂತಹ ಮಿರ್ಚಿಯನ್ನು ತಿನ್ನಲಿಕ್ಕೆ ಹೊರಗಿರುವಂತಹ ಇಲಿಗಳು ಬಡದಾಡ್ತಿರ್ತಾವೆ. ಅದು ಹೇಳ್ತಿರ್ತತಿ, ಬರಬೇಡ್ರಿ ಒಳಗೆ, ನಾ ಸಿಕ್ಕೊಂಡನಿ, ಇನ್ನು ನೀವು ಸಿಕ್ಕೊಂಡ್ರಿ ಅಂದ್ರೆ ಹೊರಗೆ ಹೋಗೋದು ಜಡ ಆಕ್ಕತಿ ಅಂತ ಹೇಳ್ತಿರ್ತತಿ. ಒಂದು ಇಲಿ, ಸಣ್ಣ ಇಲಿ ಎದಕ್ಕೆ ಹೋಗಿ ಸಿಕ್ಕೊಂತು ಅಂದ್ರೆ ಆ ಮಿರ್ಚಿಯನ್ನು ತಿನ್ನಲಿಕ್ಕೆ, ಬಜಿಯನ್ನು ತಿನ್ನಲಿಕ್ಕೆ ಹೋಗಿ ತನ್ನ ಸ್ವಾತಂತ್ರ್ಯವನ್ನೇ ಕಳ್ಕೊಂತು. ಆವಾಗ ಗೊತ್ತಾಯ್ತು ಇಲಿಗೆ, ನಾ ತಪ್ಪು ಮಾಡಿದೆ, ನಾ ಕಳ್ಕೊಂಡೆ. ಉಪವಾಸ ಇದ್ರೂ ನಾನು ಆರಾಮಾಗಿ ಬದುಕಿದ್ದೆ, ನೆಮ್ಮದಿಯಾಗಿ ಬದುಕಿದ್ದೆ. ಒಂದಿಷ್ಟು ಮಿರ್ಚಿ ಆಸೆ ತೋರಿಸಿ ಮನುಷ್ಯ ನನ್ನನ್ನು ಬಂದಿಯಾಗಿ ಮಾಡಿಬಿಟ್ಟ, ನನ್ನನ್ನು ಜೈಲೊಳಗೆ ಹಾಕಿದಂಗೆ ಮಾಡಿಬಿಟ್ಟ. ಮುಗೀತು, ಇಲಿಯ ಸ್ವಾತಂತ್ರ್ಯ ಹೋಯ್ತು. ಯಾವಾಗ ಹೋಯ್ತು? ಮಿರ್ಚಿ ತಿನ್ನಕ್ಕೆ ಹೋಗಿ ಇಲಿ ಸ್ವಾತಂತ್ರ್ಯವನ್ನು ಕಳ್ಕೊಂತು. ಅವಾಗ ಗೊತ್ತಾಯ್ತು, ಏನು ಗೊತ್ತಾಯ್ತು? ಸ್ವಾತಂತ್ರ್ಯ ಅನ್ನೋದು ಎಷ್ಟು ದೊಡ್ಡದು, ಸ್ವಾತಂತ್ರ್ಯ ಅನ್ನೋದು ಎಷ್ಟು ಮಹತ್ವದ್ದು ಅಂತ. ಈ ಸ್ವಾತಂತ್ರ್ಯಕ್ಕೋಸ್ಕರನೇ ಜೀವನ ಪೂರ್ತಿ ನಾವು ಹೋರಾಟವನ್ನು ಮಾಡ್ತೇವೆ. ಸ್ವಾತಂತ್ರ್ಯವನ್ನು ಬಯಸ್ತಾ, ಸ್ವಾತಂತ್ರ್ಯವನ್ನು ಅಪೇಕ್ಷಿಸ್ತಾ ನೆಮ್ಮದಿಯಾಗಿ ಬದುಕ್ತೇವೆ. ಒಬ್ಬ ಮನುಷ್ಯ ಒಂದು ಸಣ್ಣ ಗುಡಿಸಲೊಳಗಿರಲಿ, ಅರಮನೆಯೊಳಗಿರಲಿ, ಎಲ್ಲೇ ಇದ್ದರೂ, ನಾ ಗುಡಿಸಲಾಗಿದ್ದು ಅಂಬ್ಲಿ ಉಂತನಿ, ಗಂಜಿ ಉಂತನಿ ಅಂದರೂ ಕೂಡ ಸ್ವತಂತ್ರದನ್ನು ಹೋಗು, ನಾ ಯಾರ ಹಂಗನಾಗಿಲ್ಲ ಹೋಗು ಅಂತಿರ್ತಾನೆ ಮನುಷ್ಯ. ತಾಕತ್ತು, ಧೈರ್ಯ ಯಾವಾಗ ಬರ್ತತಿ ಅಂದ್ರೆ, ನಿನ್ನ ಹಂಗೇನಿಲ್ಲ, ನಾ ಗುಡಿಸಲ್ನಾಗಿರ್ಬೋದು, ಅಂಬ್ಲಿ ಉಂತಿರ್ಬೋದು, ಗಂಜಿ ಕುಡಿತಿರ್ಬೋದು, ಆದ್ರೆ ನನ್ನಷ್ಟು ನೆಮ್ಮದಿ ಮತ್ತೊಬ್ಬನಿಗಿಲ್ಲ ಅಂತ ಹೇಳ್ತಿರ್ತಾನೆ. ಯಾವಾಗ? ಸ್ವತಂತ್ರವಾಗಿ ಇದ್ದಾಗ, ಯಾವುದೇ ಬಂಧನಕ್ಕೆ ಒಳಗಡೆ ಆಗದೇ ಇದ್ದಾಗ ಆತ ನೆಮ್ಮದಿಯಾಗಿರಲಿಕ್ಕೆ ಸಾಧ್ಯ ಆಗುವಂಥದ್ದು. ಮನುಷ್ಯ ಅದನ್ನು ಬಯಸ್ತಾ ಹೋಗ್ತಾನೆ. ಆ ಬಯಕೆಗೆ ಧಕ್ಕೆಯಾತು ಅಂದ್ರೆ ಅಲ್ಲಿ ಸಂದರ್ಭದೊಳಗೆ, ಸಮಯದೊಳಗೆ ಸಂಘರ್ಷದ ವಾತಾವರಣಗಳು ನಿರ್ಮಾಣ ಆಗ್ತಾ ಹೋಗ್ತಾವೆ. ಮನ್ಯಾಗ ತಾಪ ಆಗೋದು ಯಾಗ, ಮನ್ಯಾಗ ಏನು ನರಕ ಆಗೋದು ಯಾವಾಗ, ಮನೆಯೊಳಗೆ ದುಃಖ ಆಗೋದು ಯಾವಾಗ ಅಂತಂದ್ರೆ ಒಂದಿಷ್ಟು ಸ್ವಾತಂತ್ರ್ಯಕ್ಕೆ ಅಡ್ಡಿ ಆತಂಕಗಳು ಬಂದಾಗ. ಮದುವೆ ಆಗತ್ತೆ, 4 ಜನ ಅಣ್ತಮ್ಮಗಳಿದ್ದಾಗ ಮದುವೆ ಆದ ಸಂದರ್ಭದೊಳಗೆ ಅಲ್ಲಿ ಸಂಘರ್ಷಗಳು ಆಗ್ತಾವೆ. ಯಾಕೆ ಆಗ್ತಾವು? ಈ ಮನ್ಯಾಗ ನಾ ದುಡಿಯೋನು, ನಾ ತಂದು ಹಾಕೋನು, ನಾನು ಮಾಡೋನು, ನನಗೆ ಸ್ವಾತಂತ್ರ್ಯ ಇಲ್ಲಲ್ಲ. ದುಡಿಯೋನು ನಾನು, ದುಡ್ದದ್ದನ್ನೆಲ್ಲ ಒಯ್ದು ಯಾರ ಕೈಯಾಗ ಕೊಡಬೇಕು? ಸ್ಟಾರ್ಟಿಂಗು ತಾಯಿ ಕೈಯಾಗ ಕೊಡ್ತಿರ್ತಾನ, ತಂದೆ ಕೈಯಾಗ ಕೊಡ್ತಿರ್ತಾನ. ಸ್ವಲ್ಪ ದಿವಸ ಆದಮೇಲೆ ದುಡ್ದದ್ದು ಯಾರ ಕೈಯಾಗ ಕೊಡಕ್ಕೆ ಶುರು ಮಾಡ್ತಾನೆ? ಶರಣರು ಹೇಳ್ತದ, ಹೆಂಡತಿ ಕೈಯಾಗ ಕೊಡಕ್ಕೆ ಶುರು ಮಾಡ್ತಾನೆ. ತಪ್ಪಲ್ಲ, ಅದ್ರ ಮುಂದೆ ಏನು ಪರಿಣಾಮ ಆಕ್ಕತಿ? ಇಷ್ಟು ವರ್ಷ ನಾನು ಇವ್ರನ್ನ ಜೋಪಾನ ಮಾಡಿದೆ, ಇಷ್ಟು ವರ್ಷ ಇವ್ರಿಗೆ ವಿದ್ಯೆ ಕೊಟ್ಟೆ, ಬುದ್ಧಿ ಕೊಟ್ಟೆ, ಎಲ್ಲ ಕೊಟ್ಟೆ, ದುಡ್ದದ್ದನ್ನು ಒಯ್ದು ನನ್ನ ಕೈಯಾಗ ಕೊಡಲಿಲ್ಲಲ್ಲ, ಅವ್ರ ಕೈಯಾಗ ಕೊಡಕ್ಕೆ ಶುರು ಮಾಡಿದ್ರಲ್ಲ, ಅಲ್ಲಿ ಸ್ವಾತಂತ್ರ್ಯಕ್ಕೆ ತೊಂದರೆ ಆಯ್ತು ಅಂತ ಇವರು ಭಾವಿಸ್ತಾರ. ಅವರು ಭಾವಿಸ್ಲಿಕ್ಕೆ ಶುರು ಮಾಡ್ತಾರ. ಜಗಳ ಶುರುವಕ್ಕವು. ಏನು ಜಗಳ ಶುರುವಕ್ಕವು? ಮನಿ ಒಡೆಯೋದು ಎದಕ್ಕಂದ್ರೆ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆತು ಅಂದ್ರೆ ಮನಿ ನರಕಕ್ಕವು. ಹೆಂಗೆ ನರಕಕ್ಕವು? ಮತ್ತು ಈ ಮನೆಯಾಗ ನನಗೆ ಸ್ವಾತಂತ್ರ್ಯ ಇಲ್ಲ ಅಂದಮೇಲೆ ನನ್ನ ಪಾಲ್ ನನಗೆ ಕೊಡ್ರಿ, ನಾವು ಬೇರೆ ಆಗಕ್ಕೆ ಶುರು ಮಾಡ್ತೀವಿ ಅಂತ ಶುರುವಾಗತ್ತೆ. ಅದು ಗಂಡು ಮಕ್ಳಿರಲಿ ಹೆಣ್ಮಕ್ಳಿರಲಿ, ಅಲ್ಲಿ ಶುರುವಾಗೋದೇನು? ಮೂಲ ಬೀಜ ಕಾರಣ ಸೂತ್ರ ಏನು ಅಂದ್ರೆ, ನನಗೆ ಈ ಮನೆಯಾಗ ದೊಡ್ಡ ಮನೆ ಇರ್ಬೋದು, 4 ಮಾಸ್ಟರ್ ಬೆಡ್ರೂಮ್ ಇರ್ಬೋದು, ಆದ್ರೆ ನನಗೆ ಸ್ವಾತಂತ್ರ್ಯ ಬೇಕು, ನನಗೆ ನೆಮ್ಮದಿ ಬೇಕು, ನಾನು ಪಾಲು ಕೊಡ್ರಿ, ಬೇರೆ ಆಗ್ತೇನೆ, ಬೇರೆ ಮನೆ ಮಾಡ್ತೀನಿ ಅಂತ ಶುರುವಾಕ್ಕವು. ನೋಡ್ರಿ, ಎಷ್ಟು ನಮ್ಮ ಕಡೆ ಭಾಳ ವಿಚಿತ್ರ ಹೇಳ್ತಾರೆ. ಅದನ್ನು ಏನು ಹೇಳ್ತಾರೆ? ನಾವು ಬ್ಯಾರೆ ಹಾಕಿವಿ ಅಂದ್ರೆ ಇಷ್ಟು ದಿವಸ ಏನಿದ್ವಿ? ಕೂಡಿದ್ವಿ, ಒಂದಾಗಿದ್ವಿ, ಚಂದಾಗಿದ್ವಿ. ಈ ಸ್ವಾತಂತ್ರ್ಯದ ಭಾವ ತಲೆಯಾಗ ಹೊಕ್ಕ ಕೂಡಲೇ ಏನಾಯಿತು ಅಂತಂದ್ರೆ, ನಮ್ಮ ಪಾಲು ನಮಗೆ ಕೊಡ್ರಿ, ನಮ್ಮ ಹೊಲ ಕೊಡ್ರಿ, ನಮ್ಮ ಮನೆ ಕೊಡ್ರಿ, ನಮ್ಮ ಆಸ್ತಿ ಕೊಡ್ರಿ, ನಮ್ಮ ಸಾಮಾನು ಕೊಡ್ರಿ, ನಾವು ಬ್ಯಾರೆ ಹಾಕಿವಿ. ಬ್ಯಾರೆ ಹಾಕಿವಿ ಅನ್ನೋ ಮೂಲ ಇಚ್ಛಾ ಬರೋದು ಎಲ್ಲಿಂದ ಅಂತಂದ್ರೆ, ಈ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆದಾಗ. ಆ ಸ್ವಾತಂತ್ರ್ಯವನ್ನು ಪಡಿಲಿಕ್ಕೇನೆ ಏನೆಲ್ಲವನ್ನು ಮಾಡ್ತೇವೆ. ಆ ಬಂಧನದಿಂದ ಮುಕ್ತರಾಗಲಿಕ್ಕೆ, ಬಂಧನದಿಂದ ಪಾರಾಗುವಂತಹ ಅವಕಾಶ ನಿಮಗೆಲ್ಲ ಗೊತ್ತೈತಿ. ಮನೆಯಾಗ ಅತ್ತಿಗೂ ಸೊಸೆಗೂ ಜಗಳ ಶುರುವಾಕ್ಕತಿ. ಎದಕ್ಕೆ ಜಗಳ ಶುರುವಾಕ್ಕತಿ? ಅಡಿಗೆ ಮನೆ ಯಜಮಾನಿಕೆ ನನಗೇ ಬೇಕು ಅಂತ ಅತ್ತಿ
ನಾನು ಎಲ್ಲ ವರದಕ್ಷಿಣೆ ಕೊಟ್ಟು ಬಂದಿದ್ದೇನಲ್ಲ, ಇದಕ್ಕೆ ನನಗಿರಬೇಕು ಅಂತ ಸೊಸಿ. ಅಲ್ಲಿ ಸ್ವಾತಂತ್ರ್ಯವನ್ನು ಬಯಸುವಂತಹ ಸನ್ನಿವೇಶದೊಳಗೆ ಏನಾಗುತ್ತೆ, ಅಲ್ಲಿ ಸಂಘರ್ಷಗಳು ಶುರುವಾಗ್ತವೆ, ಘರ್ಷಣೆಗಳು ಶುರುವಾಗ್ತವೆ, ಮನಸ್ತಾಪಗಳು ಶುರುವಾಗ್ತವೆ. ಶುರುವಾದ ನಂತರ ಮನೆಯೊಳಗೆ ಶಾಂತಿ ಅನ್ನೋದು ಸಿಗಲಂಗಾಕತಿ. ಮನಸ್ಸು ಶಾಂತಿ ಇತ್ತು ಅಂದ್ರೆ ಮನೆ ಶಾಂತಿ ಇರ್ತತಿ. ಮನಿ ಏನ್ರಿ, 4 ಗೋಡೆಯ ಮನಿ ಅದು ಶಾಂತ ಇರ್ತತಿ. ಆದ್ರೆ ಗದ್ಲ ಮಾಡೋರು ಯಾರು? ಮನೆಯಾಗಿರೋರು. ಗದ್ಲ ಶುರುವಾಗೋದು. ಮೊಬೈಲ್ ಸೈಲೆಂಟ್ ಮಾಡಿ ಇಟ್ಕೊಳ್ರಿ ಅಥವಾ ಫ್ಲೈಟ್ ಮಾಡಿ ಇಟ್ಕೊಳ್ರಿ, ಇಬ್ಬರಿಗೂ ಡಿಸ್ಟರ್ಬೆನ್ಸ್ ಆಗುತ್ತೆ. ಮೊಬೈಲ್ ರಿಂಗ್ ಆಯಿತು ಅಂದ್ರೆ ಈ ಹಾಲಿಗೆ ಬರೋದಕ್ಕಿಂತ ಮುಂಚೆ ನೆನಪಿಟ್ಟುಕೊಳ್ರಿ, ನೀವು ಯಾರು ಪ್ರವಚನಕ್ಕೆ ಬರ್ತಿರಲ್ಲ, ಬರೋದಕ್ಕಿಂತ ಮುಂಚೆ ಯಾರ್ಯಾರಿಗೆ ಸಂಬಂಧಪಟ್ಟವ್ರಿಗೆ 1 ತಾಸು 2 ತಾಸು ಫೋನ್ ಮಾಡಿದ್ರು ನಾನು ಎತ್ತೋದಿಲ್ಲ, ಬೇಜಾರಾಗಬೇಡ್ರಿ ಅಂತ ಅವ್ರಿಗೆ ಹೇಳಿಬಿಡ್ರಿ. ಮೊದಲ ಹೇಳಿಬಿಡ್ಬೇಕು, ನಾನು ಇಂಥಲ್ಲಿ ಹೊಂಟೇನಿ, ಇದು ಮುಗಿಯೋ ತನಕ ಫೋನ್ ಸೈಲೆಂಟ್ ಇರುತ್ತೆ, ರಿಂಗ್ ಟೋನ್ ಆಗೋದಿಲ್ಲ, ಆಮೇಲೆ ನಾನು ಫೋನ್ ಮಾಡ್ತೀನಿ ಅಂತ ಹೇಳಿಬಿಟ್ರಿ ಅಂದ್ರೆ ಮಾಡಿದವರು ಒಳ್ಳೆ ಫೋನ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆ? ಗೊತ್ತಿರ್ತದೆ ಅವರು ಪ್ರವಚನಕ್ಕೆ ಹೋಗ್ಯಾರಪ್ಪ, ಅಲ್ಲಿ ಪ್ರವಚನಕ್ಕೆ ಡಿಸ್ಟರ್ಬೆನ್ಸ್ ಆಗುತ್ತೆ, ತೊಂದರೆ ಆಗುತ್ತೆ ಅಂತ ತಿಳ್ಕೊಂಡು ಅವರು ಸೈಲೆಂಟ್ ಇಟ್ಟಿರ್ತಾರೆ ಅಂತ ಅವ್ರಿಗೆ ಗೊತ್ತಾಯಿತು ಅಂದರೆ ಆಮೇಲೆ ನೀವು ಹೋಗಿ ಫೋನ್ ಮಾಡಿರಿ, ನಾವು ಹಿಂಗಿದ್ವಿ, ಫೋನ್ ರಿಸೀವ್ ಮಾಡೋಕ್ಕಾಗಲಿಲ್ಲ, ನೀವು ಯಾರೂ ಕೂಡ ಅನ್ಯತಾ ಭಾವಿಸ್ಬೇಡ್ರಿ, ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡ್ರಿ ಅಂತ ಅವ್ರಿಗೆ ಹೇಳ್ರಿ. ನೋಡ್ರಿ ಎಷ್ಟು ವಿಚಿತ್ರ ಅಂದ್ರೆ, ನಾವು ಬಂಧಿಯಾಗಿದ್ದೇವೆ ಅಂತ ಹೇಳ್ತಾ ಇದ್ದೀವಲ್ಲ, ಮನೆಯೊಳಗೆ ಈ ಸಂಬಂಧದ ನಡುವೆ ಬಂಧಿಯಾಗುವಂತಹ ಸಂದರ್ಭ ಬಂದಾಗ ಅಲ್ಲಿ ಸ್ವಾತಂತ್ರ್ಯವನ್ನು ಕಳ್ಕೊಂಡ ನಂತರ ಪರಿಸ್ಥಿತಿ ಏನಾಗುತ್ತೆ, ಮನಸ್ಸಿಗೆ ತಾಪ ಆಗುತ್ತೆ, ಮನಸ್ಸಿಗೆ ನೋವಾಗುತ್ತೆ. ಯಾಕೆ? ನನಗೆ ಸ್ವಾತಂತ್ರ್ಯ ಬೇಕು ಅಂತ. ನಾವು ಕೂಡ ಹೇಗೆ ಬಂಧಿಯಾಗಿದ್ದೇವೆ ಅಂತಂದ್ರೆ, ಈ ನಮ್ಮ ಭಾವನೆಗಳಿಗೆ, ನಮ್ಮ ಆಸೆಗಳಿಗೆ ನಾವು ಬಂಧಿಸಲ್ಪಟ್ಟಾಗ ನಮ್ಮ ಮನಸ್ಸಿನ ಭಾವದ ಸ್ವಾತಂತ್ರ್ಯವನ್ನೇ ಕಳ್ಕೊಂಡು ಬಿಡುತ್ತೇವೆ. ಮೊಬೈಲ್ ನಮ್ಮನ್ನು ಬಂಧಿಸಲ್ಪಟ್ಟೈತಲ್ಲ, ಎಷ್ಟು ಕಟ್ಟಿ ಹಾಕೈತಲ್ಲ. ನಾವು ಎದಕ್ಕೆ ಬಂಧಿಸಲ್ಪಟ್ಟಿದ್ದೇವೆ ಈಗ? ಆವಾಗ ಇಲ್ಲಿ ಮಿರ್ಚಿಗೆ ಬಂದಿ ಆತು, ನಾವು ಮೊಬೈಲಿಗೆ ಬಂದಿಯಾಗಿದ್ದೇವೆ. ಮೊಬೈಲ್ ಬಿಟ್ಟಿರೋಕ್ಕಾಗಲಾರದಷ್ಟು ಮನಸ್ಸಿಗೆ ನಾವು ಗುಲಾಮರಾಗಿ ಬಿಟ್ಟಿದ್ದೇವೆ. ಆವಾಗ ಆಸೆಗಳಿಗೆ ಗುಲಾಮರಾದಂತಹ ಮನಸ್ಥಿತಿ ಈಗ ಆಸೆಯಿಂದ ವಸ್ತುಗಳಿಗೆ ನಾವು ಗುಲಾಮರಾಗಿದ್ದೇವೆ. ಮೊಬೈಲ್ ಕೆಟ್ಟಲ್ಲ, ಮೊಬೈಲ್ ಮೇಲಿನ ಆ ಬಂಧನ ಐತಲ್ಲ ಅದು ಬಹಳ ಕೆಟ್ಟ. ಕೈಯಾಗ ಒಂದು ಚಾಕು ಇರ್ತತಿ, ಚಾಕು ತಗೊಂಡು ನಾವು ಏನು ಮಾಡ್ಬೋದು, ತರಕಾರಿ ಕಾಯಿಪಲ್ಯ ಹೆಚ್ಚಬಹುದು, ಹಣ್ಣು ಹೆಚ್ಚಬಹುದು, ಮತ್ತೊಂದು ವಸ್ತುವನ್ನು ನಾವು ಕಟ್ ಮಾಡಬಹುದು. ಅದೇ ಚಾಕು ತಗೊಂಡು ಮತ್ತೊಬ್ಬರು ಜೀವನೂ ತೆಗಿಬೋದು. ಹಾಗಾದ್ರೆ ತಪ್ಪು ಯಾವುದು? ಚಾಕುದಲ್ಲ, ಚಾಕುವನ್ನು ಹಿಡಿದಂತಹ ಕೈ ಏನು ಮಾಡ್ತತೋ ಅದು ಅಲ್ಲಿ ಏನು ಕೆಲಸವನ್ನು ಪರಿಣಾಮವನ್ನು ಮಾಡುವಂಥದ್ದು. ಹಾಗೆ ಇಲ್ಲಿ ಮನಸ್ಸೊಳಗೆ ನಾವು ಏನನ್ನು ಹಿಡಿತೀವಿ, ಮೊಬೈಲ್ ಹಿಡೀರಿ, ಮೋಹ ಹಿಡೀರಿ, ಬಂಧನ ಹಿಡೀರಿ, ಅಲ್ಲಿ ಮನಸ್ಸು ಬಂಧನಕ್ಕೆ ಈಡಾಯಿತು ಅಂತಂದ್ರೆ ನೆಮ್ಮದಿ ಹಾಳಾಗಿ ಹೋಗುವಂಥದ್ದು. ನೆಮ್ಮದಿ ಅನ್ನುವಂಥದ್ದು, ಸ್ವಾತಂತ್ರ್ಯ ಅನ್ನುವಂಥದ್ದನ್ನು ಬಹಳ ಅಪ್ರತಿಮವಾಗಿರುವಂತಹ ವಿಚಾರಗಳನ್ನು 12ನೇ ಶತಮಾನದೊಳಗೆ ಅಲ್ಲಮ ಪ್ರಭುಗಳು ಕೊಡ್ತಾರೆ. ಯಾವಾಗ ಸ್ವಾತಂತ್ರ್ಯ ಆಗುತ್ತೆ, ಯಾವಾಗ ಪರತಂತ್ರ ಆಗುತ್ತೆ, ಎರಡೂ ಭಾವಗಳು ಹೋದಾಗ ನಮ್ಮ ಮನಸ್ಸು ಎಷ್ಟು ನಿರ್ಲಿಪ್ತ ಆಗುತ್ತೆ, ಸಮಾಧಾನಕ್ಕತಿ ಅನ್ನೋದನ್ನು ಅಲ್ಲಮ ಹೇಳ್ತಾನೆ. ಒಬ್ಬ ನಿಜವಾದ ವ್ಯಕ್ತಿ ಸ್ವಾತಂತ್ರ್ಯ ಗೊತ್ತಾಗಬೇಕು ಅಂದ್ರೆ ಆತ ಒಂದಿಷ್ಟು ದಿವಸ ಜೈಲು ಜೀವನವನ್ನು ನೋಡಬೇಕು ಅಂತ ಹೇಳ್ತಾರೆ. ಯಾರು ಜೈಲು ಪಾಲಾಗಿರ್ತಾರೆ, ತಪ್ಪು ಮಾಡಿ ಅಪರಾಧ ಮಾಡಿ ಜೈಲು ಪಾಲಾಗಿರ್ತಾರೆ, ಆವಾಗ ನಿಜವಾದ ಸ್ವಾತಂತ್ರ್ಯ ಏನು ಅನ್ನೋದು ಗೊತ್ತಾಗೋದು ಯಾವಾಗ? ಆ ಸಂದರ್ಭದೊಳಗೆ. ನಿಜವಾದ ಆರೋಗ್ಯ ನಮಗೆ ಗೊತ್ತಾಗೋದು ಯಾವಾಗಂತಂದ್ರೆ, ನೀವು ಆಸ್ಪತ್ರೆಗೆ ಹೋಗಿ 1 ವಾರ 15 ದಿವಸ ಅಡ್ಮಿಟ್ ಆಗಿ ಅಲ್ಲಿಯ ವಾಸನೆಯನ್ನು, ಅಲ್ಲಿಯ ಚಿಕಿತ್ಸೆಯನ್ನು ತಗೊಂಡ್ರಿ ಅಂದ್ರೆ ಅವಾಗ ನಮಗೆ ಗೊತ್ತಾಗತ್ತೆ ಎಷ್ಟು ಆರಾಮಿದ್ವಪ್ಪ ಮನ್ಯಾಗ, ಇಲ್ಲಿ ಬಂದು ಎಷ್ಟು ಕಿರಿಕಿರಿ ಆಯ್ತು. ಚಿಕಿತ್ಸೆ ಕೊಡ್ತಾರೆ ಡಾಕ್ಟ್ರು, ಇಂಜೆಕ್ಷನ್ ಕೊಡ್ತಾರೆ, ಔಷಧಿ ಕೊಡ್ತಾರೆ, ಟಾನಿಕ್ ಕೊಡ್ತಾರೆ, ಆದ್ರೆ ಆ ವಾಸನೆಯೊಳಗೆ ಜೀವನ ಮಾಡಿದವ್ರಿಗೆ ಅಂತಿರ್ತಾರೆ. ಒಂದು 15 ದಿವಸ ಅಡ್ಮಿಟ್ ಆದಮೇಲೆ ಮನಸ್ಸೇನು ಬಯಸ್ತಿರ್ತತಿ?
ಯಾವಾಗ ಡಿಸ್ಚಾರ್ಜ್ ಮಾಡ್ತಾರಪ್ಪ, ಯಾವಾಗ ನಾವು ಮನೆಗೆ ಹೋಗೇವಿ, ಇದೇನೇ ರೋಗ ಇದ್ರೆ ಇರುವಲ್ದಾಗ ಅಲ್ಲೇ ಹೋಗಿ ಅನುಭವಿಸೋಣ, ಅಲ್ಲೇ ಹೋಗಿ ಅದನ್ನು ಸಹಿಸ್ಕೊಳ್ಳೋಣ, ಅನುಭವಿಸೋಣ, ಸಹಿಸ್ಕೊಳ್ಳೋಣ ಅನ್ನೋ ಭಾವ ಯಾವಾಗ ಬರ್ತತಿ? ಯಾವಾಗ ಡಿಸ್ಚಾರ್ಜ್ ಮಾಡೇವಿ ಅಂತ ಬಯಸ್ತೇವಲ್ಲ. ಯಾಕೆ? ಅಲ್ಲಿ ಸ್ವಾತಂತ್ರ್ಯವನ್ನು ಮನಸ್ಸು ಬಯಸ್ತಾ ಇರ್ತದೆ. ಈ ಸ್ವಾತಂತ್ರ್ಯ ಅದು ಸುಮ್ಮನೆ ನಮ್ಮ ದೇಶದೊಳಗೆ ಸುಮ್ಮನೆ ಸಿಗಲಿಲ್ಲ. ಆ ಸ್ವಾತಂತ್ರ್ಯಕ್ಕೋಸ್ಕರ ಅನೇಕ ಮಹನೀಯರು ಹೋರಾಟವನ್ನು ಮಾಡ್ತಾರೆ. ಆ ಹೋರಾಟದ ಪ್ರತಿಫಲ 80 ವರ್ಷದ ಹಿಂದೆ ನಾವು ಇತಿಹಾಸವನ್ನು ಅವಲೋಕನ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಎಷ್ಟೆಷ್ಟು ಪ್ರಾಣಾರ್ಪಣೆಯನ್ನು ಮಾಡಿದರು, ಪ್ರಾಣನೇ ಕಳ್ಕೊಂಡ್ರು, ತಮ್ಮ ಜೀವನವನ್ನೇ ಮೀಸಲಾಗಿಟ್ರು. ಯಾವುದರ ಸಲುವಾಗಿ? ನನ್ನ ಮನೆ ದೊಡ್ಡದಲ್ಲ, ನನ್ನ ದೇಶ ದೊಡ್ಡದು, ನನ್ನ ಭಾರತ ದೇಶ ದೊಡ್ಡದು ಅನ್ನುವಂತಹ ಭಾರತಕ್ಕಾಗಿ ಪ್ರಾಣವನ್ನೇ ಸಮರ್ಪಣೆ ಮಾಡಿರುವಂತಹ ಅನೇಕ ಮಹನೀಯರ ತ್ಯಾಗ, ಅನೇಕ ಮಹನೀಯರ ಹೋರಾಟ, ಅನೇಕ ಮಹನೀಯರ ಅಮರ ಸೇವೆ ಇವತ್ತು ನಾವೆಲ್ಲರೂ ಕೂಡ ಸ್ಮರಿಸುವಂತಹ ದಿನ. ಆಗಸ್ಟ್ 15 ಅಂತಂದ್ರೆ ಅಪ್ರತಿಮ ವೀರರು, ಅಪ್ರತಿಮ ಶೂರರು, ಅಪ್ರತಿಮ ಧೀರರು ಈ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿರುವಂತಹ ಅಮರ ಇತಿಹಾಸವನ್ನು ನಾವೆಲ್ಲರೂ ಕೂಡ ನೋಡ್ತೇವೆ. ಒಬ್ಬರಲ್ಲ, ಹೋರಾಟ ಮಾಡಿರುವಂತಹ ಸಂದರ್ಭದೊಳಗೆ ಕೇವಲ ಒಬ್ಬರ ಹೋರಾಟದಿಂದ ನಮಗೆ ಸ್ವಾತಂತ್ರ್ಯ ಬರಲಿಲ್ಲ. ಅನೇಕ ಸಾವಿರಾರು ಮಹನೀಯರು ಹೋರಾಟ ಮಾಡ್ತಾರೆ. ಆ ಹೋರಾಟದ ನೇತೃತ್ವ ಮಹಾತ್ಮ ಗಾಂಧೀಜಿಯವರು ವಹಿಸ್ತಾರೆ. ಅವರು ಒಬ್ಬರೇ ಅಲ್ಲ, ಅವರಿಗೆ ಭಗತ್ ಸಿಂಗ್ ಸಾಥ್ ಕೊಡ್ತಾರೆ, ಸುಭಾಷ್ ಚಂದ್ರ ಬೋಸ್ ಸಾಥ್ ಕೊಡ್ತಾರೆ, ಏನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸಾಥ್ ಕೊಡ್ತಾರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಥ್ ಕೊಡ್ತಾಳೆ, ಝಾನ್ಸಿಬಾಯಿ ಏನು ಆ ತಾಯಿ ಸಾಥ್ ಕೊಡ್ತಾಳೆ, ಕಿತ್ತೂರು ರಾಣಿ ಚೆನ್ನಮ್ಮ ಸಾಥ್ ಕೊಡ್ತಾಳೆ, ಬೆಳವಡಿ ಮಲ್ಲಮ್ಮ ಸಾಥ್ ಕೊಡ್ತಾಳೆ, ಸಂಗೊಳ್ಳಿ ರಾಯಣ್ಣ ಸಾಥ್ ಕೊಡ್ತಾನೆ. ನೋಡ್ರಿ, ಇಷ್ಟೆಲ್ಲರೂ ಹೋರಾಟದ ಪ್ರತಿಫಲವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರ್ತತಿ. ಈಗ ನಾವೆಲ್ಲ ನೆಮ್ಮದಿಯಾಗಿ ಜೀವನ ಮಾಡೀವಿ. ನಿಮಗೆ ಗೊತ್ತಿರಲಿ, ರಷ್ಯಾ ಉಕ್ರೇನ್ ವಾರ ನಡೆದಿರುವಂತಹ ಸಂದರ್ಭ, ಇರಾನ್ ಅಮೇರಿಕ ಇಸ್ರೇಲ್ ಯುದ್ಧ ನಡೆದಂತಹ ಸಂದರ್ಭ. ಸುಮ್ಮನೆ ಕಲ್ಪಿಸ್ಕೊಡ್ರಿ, ಯುದ್ಧದಿಂದ ಯಾರಿಗೂ ಕೂಡ ಲಾಭ ಇಲ್ಲ. ಅವ್ರಿಗೆ ಬಯಸ್ತಾ ಇರ್ತಾರೆ, ಯಾವಾಗ ನಮಗೆ ಯುದ್ಧ ಮುಗಿತೈತಪ್ಪ, ಯಾವಾಗ ನಾವು ನೆಮ್ಮದಿಯಾಗಿರ್ತೇವೆ, ಯಾವಾಗ ಸಂತೋಷವಾಗಿರ್ತೇವೆ ಅಂತ ಬಯಸ್ತಾ ಇರ್ತಾರೆ. ಯಾಕೆ? ಅಲ್ಲಿ ಸ್ವಾತಂತ್ರ್ಯ ಅನ್ನೋದೇನು, ನೆಮ್ಮದಿ ಅನ್ನೋದೇನು ಅನ್ನೋದ್ರ ಮಹತ್ವ ಆವಾಗ ಅವರಿಗೆ ನಿಜವಾಗಿ ಗೋಚರ ಆಗುವಂಥದ್ದು. ಎಷ್ಟು ಹೋರಾಟವನ್ನು, ಎಷ್ಟು ಪ್ರಾಣಾರ್ಪಣೆಯನ್ನು ಮಾಡ್ತಾರೆ ಈ ಸ್ವಾತಂತ್ರ್ಯದ ಸಲುವಾಗಿ. ಆ ಹೋರಾಟದ ಪ್ರತಿಫಲ ಎಂತಹ ಇತಿಹಾಸವನ್ನು ನಾವು ತೆಗೆದು ನೋಡಬೇಕು. ಮಹಾತ್ಮ ಗಾಂಧೀಜಿಯವರಿಗೆ ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ಸಿಗುವಂತಹ ಸಂದರ್ಭದೊಳಗೆ ಪತ್ರಕರ್ತರು ಒಂದು ಪ್ರಶ್ನೆ ಕೇಳ್ತಾರೆ. ನಮ್ಮ ದೇಶಕ್ಕೆ ಈಗ ಸ್ವಾತಂತ್ರ್ಯ ಸಿಕ್ಕತಿ, ಸ್ವಾತಂತ್ರ್ಯ ಸಿಕ್ಕಂತಹ ಈ ಭಾರತ ದೇಶಕ್ಕೆ ನೀವು ರಾಷ್ಟ್ರಪತಿ ಆಗ್ತಿರೋ, ಪ್ರಧಾನಮಂತ್ರಿ ಆಗ್ತಿರೋ ಅಂತ ಗಾಂಧೀಜಿನ ಕೇಳಿದಾಗ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸಂಭ್ರಮದೊಳಗೆ ನಾನು ಪ್ರಧಾನಿನೂ ಆಗೋದಿಲ್ಲ, ರಾಷ್ಟ್ರಪತಿನೂ ಆಗೋದಿಲ್ಲ, ಭಾರತ ದೇಶದ ಸೇವಕನಾಗಿ ನಾನು ಉಳಿತೀನಿ ಅಂತ ಹೇಳ್ತಾರೆ ಮಹಾತ್ಮ ಗಾಂಧೀಜಿಯವರು. ನೋಡಿ, ಹೋರಾಟ ಮಾಡಿದವರು ಅವರು, ನಾ ಪ್ರಧಾನಿನೂ ಆಗೋದಿಲ್ಲ, ರಾಷ್ಟ್ರಪತಿನೂ ಆಗೋದಿಲ್ಲ, ನಾನು ಭಾರತದ ಸೇವಕನಾಗಿ ಉಳಿತೀನಿ ಅಂತ ಹೇಳಬೇಕಾದ್ರೆ ಗಾಂಧಿ ಯಾಕೆ ದೊಡ್ಡವನಾಗ್ತಾನೆ, ಗಾಂಧಿ ಯಾಕೆ ಆದರ್ಶ ಆಗ್ತಾನೆ? ಅಲ್ಲಿ ತ್ಯಾಗ ಇಂದಿಗೂ ಅಮರವಾಗಿರುವಂಥದ್ದು. ಹಂಗೆ ತ್ಯಾಗ ಮಾಡ್ದ ಅಂತ ತಿಳ್ಕೊಂಡು ನಮ್ಮ ನೋಟೊಳಗೆ ಯಾರ ಫೋಟೋ ಐತ್ರಿ? ಯಾರ ಫೋಟೋ ಐತಿ? ನೀವು 100 ನೋಟ್ ತಗೊಳ್ರಿ, 500 ನೋಟ್ ತಗೊಳ್ರಿ, 200 ನೋಟ್ ತಗೊಳ್ರಿ. ಅದರೊಳಗೆ ಪ್ರಥಮ ಪ್ರಧಾನಿ ನೆಹರು ಫೋಟೋ ಇಲ್ಲ. ಯಾರ ಫೋಟೋ ಐತಿ? ಮಹಾತ್ಮ ಗಾಂಧೀಜಿ ಫೋಟೋ ಐತಿ. ಯಾಕೆ? ಯಾವುದೂ ಬೇಡ, ಉಪವಾಸ ಮಾಡ್ದ, ಬ್ರಿಟಿಷರಿಂದ ಅಪಮಾನ ಅನುಭವಿಸಿದ, ಬ್ರಿಟಿಷರಿಂದ ಚುಚ್ಚು ಮಾತುಗಳನ್ನು ಅನುಭವಿಸಿದ, ಎಲ್ಲ ಆದರೂ ಕೂಡ ಆತ ಇಂದಿಗೂ ಕೂಡ ಶ್ರೇಷ್ಠ ಆದ. ಕಾರಣ ಏನು ಅಂದರೆ ಗಾಂಧಿಯ ತ್ಯಾಗ ಅದು ಅಮರವಾಗಿ ಉಳಿತು. ಹಿಂಗೆ ಒಬ್ಬರದೇ ಅಲ್ಲ,
ಈ ರಾಜ್ಯಗಳ ಏನು ಭಾಷಾವಾರು ಏನು ವರ್ಗೀಕರಣ ಆದಾಗ ನಿಮಗೆಲ್ಲ ಗೊತ್ತೈತಿ, ಉಕ್ಕಿನ ಮನುಷ್ಯ ಅಂತ ಕರೆದಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಇದೇ ನಿಮ್ಮ ಆಂಧ್ರ ತೆಲಂಗಾಣ ರಾಜ್ಯವನ್ನ ನಿಜಾಮರು ಅವರ ಕೈಯಿಂದ ಪಡಿಬೇಕಾದ್ರೆ ಎಷ್ಟು ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತಾರೆ. ನಿಜಾಮರು ರಾಜರು ಬಿಟ್ಟು ಕೊಡ್ಲಿಕ್ಕೆ ತಯಾರಿರಲಿಲ್ಲ, ಎಷ್ಟು ಹೋರಾಟವನ್ನ ಮಾಡ್ತಾರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಕೊನೆಗೆ ಭಾಷಾವಾರು ವಿಂಗಡಣೆಯಾಗಿ ನಿಜಾಮರ ಆಳ್ವಿಕೆಗೆ ಒಳಪಟ್ಟಂತ ಈ ಪ್ರದೇಶವನ್ನ ಸ್ವತಂತ್ರದ ಭಾರತದೊಳಗ ಸೇರ್ಪಡೆ ಮಾಡ್ತಾರೆ. ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಝಾನ್ಸಿ ರಾಣಿ ಬಾಯಿ ಲಕ್ಷ್ಮೀಬಾಯಿ, ನೋಡ್ರಿ ಇವರೆಲ್ಲ ಬರೀ ಗಂಡು ಮಕ್ಕಳಲ್ಲ, ತಾಯಂದಿರು ಹೋರಾಟ ಮಾಡ್ತಾರೆ. ಕೈಯಾಗ ಖಡ್ಗ ಹಿಡಿದು ಲಕ್ಷ್ಮಿ ಏನು ಝಾನ್ಸಿ ಆ ತಾಯಿ, ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ ಎದಕ್ಕೆ ಹೋರಾಟ ಮಾಡ್ತಾರೆ? ತಮ್ಮ ಮನೆತನಕ್ಕೆ ಹೋರಾಟ ಮಾಡಲಿಲ್ಲ. ನನ್ನ ದೇಶ ದೊಡ್ಡದು, ನಾನು ದೇಶ ಉಳಿದ್ರೆ ನಾನು ಉಳಿತೇನೆ ಎನ್ನುವಂತಹ ಭಾವಕ್ಕೆ ಹೋರಾಟವನ್ನು ಮಾಡಿ ಇತಿಹಾಸದೊಳಗೆ ತಾಯಂದಿರು ಕೂಡ ಮಹಿಳೆಯರು ಕೂಡ ಅಸಾಧ್ಯವಾದದ್ದನ್ನು ಸಾಧಿಸಬಹುದು. ಧೈರ್ಯಂ ಸರ್ವತ್ರಂ ಸಾಧನಂ, ಧೈರ್ಯ ಹೊಂದಿದ್ರೆ ಏನು ಬೇಕಾದರೂ ಸಾಧಿಸಬಹುದು ಅನ್ನುವಂತಹ ಕೆಚ್ಚೆದೆಯ ಇತಿಹಾಸವನ್ನು ನಮ್ಮ ಭಾರತ ದೇಶದೊಳಗೆ ಕೊಟ್ಟು ಹೋಗ್ತಾರೆ. ಅಂತಹ ಸ್ವಾತಂತ್ರ್ಯದ ದಿನಾಚರಣೆಯನ್ನು 80 ವರ್ಷ ಸ್ವಾತಂತ್ರ್ಯ ಸಿಕ್ತು ಅಂತ ತಿಳ್ಕೊಂಡು ನಾವು ಸ್ವೇಚ್ಛೆಗೆ ಇಳಿದಿದ್ದೇವೆ. ಸ್ವಾತಂತ್ರ್ಯ ಬೇರೆ, ಸ್ವೇಚ್ಛೆ ಬೇರೆ. ಸ್ವೇಚ್ಛೆ ಅಂದ್ರೆ ಏನು? ನನಗೆ ತಿಳಿದಂಗೆ ಮಾಡೋದು ಅದು ಸ್ವೇಚ್ಛೆ ಅಂತ ಕರೆಸ್ಕೊಳ್ಳೋದು. ಸ್ವಾತಂತ್ರ್ಯ ಅಂದ್ರೆ ನಿಸರ್ಗದ ವ್ಯಾಪ್ತಿಯೊಳಗೆ ನಿಸರ್ಗದ ನಿಯಮಾನುಸಾರವಾಗಿ ನೆಮ್ಮದಿಯಾಗಿ ಇರುವಂತಹ ಜೀವನವನ್ನು ಕಟ್ಟಿಕೊಳ್ಳೋದು ಸ್ವಾತಂತ್ರ್ಯ. ನನಗೆ ಸ್ವಾತಂತ್ರ್ಯ ಕೊಟ್ಟು ಹೋಗ್ಯಾರ ಅಂತ ತಿಳ್ಕೊಂಡು ಕಂಡಲ್ಲಿ ಸಿಗರೇಟ್ ಸೇದೋದು ಸ್ವಾತಂತ್ರ್ಯ ಅಲ್ಲ. ಕಂಡಲ್ಲಿ ಗುಟ್ಗ ಹಾಕ್ಕೊಂಡು ಉಗುಳೋದು ಸ್ವಾತಂತ್ರ್ಯ ಅಲ್ಲ. ನನಗೆ ಸ್ವಾತಂತ್ರ್ಯ ಐತಿ, ನಾನು ದುಡ್ದನಿ, ನನ್ನ ದುಡ್ಡು ಐತಿ ಅಂತ ದಾರು ಕುಡಿದು ಗಟ್ಟರಕ್ಕೆ ಬೀಳೋದು ಸ್ವಾತಂತ್ರ್ಯ ಅಲ್ಲ. ಹಾಗಾದರೆ ಸ್ವಾತಂತ್ರ್ಯ ಯಾವುದು? ಭಗವಂತ ಮಹಾತ್ಮ ಮಹಾದೇವ ಕೊಟ್ಟ ಈ ಜೀವನವನ್ನು ಭಗವಂತನಿಗಾಗಿ ಬಳಸಿಕೊಳ್ಳೋದೈತಲ್ಲ, ಅದು ಸ್ವಾತಂತ್ರ್ಯ. ಸ್ವೇಚ್ಛೆ ಬೇರೆ, ಸ್ವಾತಂತ್ರ್ಯ ಬೇರೆ, ನೆನಪಿಟ್ಟುಕೋಬೇಕು. ಸಂವಿಧಾನದೊಳಗೆ ಅದರ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಭಾರತ ದೇಶದ ಪ್ರಜೆಗಳಾಗಿದ್ದೇವೆ ನಾವು ಅಂದಮೇಲೆ ನಿಯಮಗಳನ್ನು ಪಾಲಿಸಬೇಕು, ಕರ್ತವ್ಯಗಳನ್ನು ಪಾಲಿಸಬೇಕು, ಹಕ್ಕುಗಳನ್ನು ನಾವು ಹೊಂದ್ತೇವೆ ಎನ್ನುವಂಥದ್ದು ಆ ಸ್ವಾತಂತ್ರ್ಯವನ್ನು ಅನುಭವಿಸುವಂತಹ ದೃಷ್ಟಿಕೋನದೊಳಗೆ ಮತ್ತೊಬ್ಬರಿಗೆ ಧಕ್ಕೆ ಆಗಬಾರ್ದು, ಮತ್ತೊಬ್ಬರಿಗೆ ನೋವಾಗಬಾರ್ದು. ನಾವೇನು ಬಯಸ್ತೀವಿ? ನನಗ್ಯಾರೂ ನೋವು ಮಾಡಬಾರ್ದು, ನನಗ್ಯಾರೂ ಅಪಮಾನ ಮಾಡಬಾರ್ದು, ನನಗ್ಯಾರೂ ತೊಂದರೆ ಕೊಡಬಾರ್ದು ಅಂತ ನಾವೇನು ಬಯಸ್ತೇವಲ್ಲ, ಹಾಗೆ ನಾವು ಕೂಡ ಮತ್ತೊಬ್ಬರಿಗೆ ನೋವು ಮಾಡಬಾರ್ದು, ಮತ್ತೊಬ್ಬರಿಗೆ ಅಪಮಾನವನ್ನು ಮಾಡಬಾರದು, ಮತ್ತೊಬ್ಬರಿಗೆ ಚುಚ್ಚು ಮಾತುಗಳನ್ನು ಆಡಬಾರ್ದು ಅಂತ ಬದುಕ್ತೇವಲ್ಲ, ಅದು ನಿಜವಾದ ಸ್ವಾತಂತ್ರ್ಯ. ನಾನು ಬೇಕಾದ್ದೈತಿ, ಬೇಕಾದ್ದು ಮಾತಾಡ್ತೀನಿ ಅಂತಂದ್ರೆ ನಿನ್ನ ನೆಮ್ಮದಿಯನ್ನು ನೀನು ಕಳ್ಕೊಳ್ತೀಯ. ಯಾವಾಗ? ಮತ್ತೊಬ್ಬರಿಗೆ ನೀನು ಚುಚ್ಚು ಮಾತುಗಳನ್ನು ಆಡಿದಾಗ, ಮತ್ತೊಬ್ಬರ ಅಪಮಾನಕ್ಕೆ ನೀನು ಕಾರಣ ಆದ್ರೆ, ಮತ್ತೊಬ್ಬರ ಸ್ವಾಭಿಮಾನವನ್ನು ನೀನು ಕೆಣಕಿದ್ರೆ ನೀನೇ ನೆಮ್ಮದಿಯನ್ನು ಕಳ್ಕೊಳ್ತೀಯ. ಹೆಂಗೆ ಹೋರಾಟವನ್ನು ಮಾಡಿದರು ಶರಣರು? ನಿಮಗೆಲ್ಲ ಗೊತ್ತೈತಿ. ಭಗತ್ ಸಿಂಗನ ಹೆಸರನ್ನು ನೀವೆಲ್ಲರೂ ಕೂಡ ಕೇಳಿದಿರಿ. ವಯಸ್ಸೆಷ್ಟು? ಭಗತ್ ಸಿಂಗನ ಗಲ್ಲಿಗೆ ಏರಿಸುವಾಗ ಅವನಿಗೆ ಕೇವಲ 23-24 ವಯಸ್ಸು. ವಿಚಾರ ಮಾಡ್ರಿ, ಕೇವಲ 23-24 ವಯಸ್ಸೊಳಗೆ ಭಗತ್ ಸಿಂಗನನ್ನು ಗಲ್ಲಿಗೇರಿಸ್ತಾರೆ ಅಂದ್ರೆ ಅವನ ಪ್ರಾಣ ಹೋಗುತ್ತೆ. ನಾಳೆ ಅವನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ನಾಳೆ ನನ್ನ ಪ್ರಾಣ ಹೋಗುತ್ತೆ ಅಂತ ಭಯ ಇಲ್ಲ. ನಾಳೆ ನನ್ನ ಪ್ರಾಣ ಹೋಗುತ್ತೆ, ನನ್ನ ಜೀವನನೇ ಮುಗಿದು ಹೋಗುತ್ತೆ ಅಂತ ಚಿಂತೆ ಇಲ್ಲ. ಯಾರಿಗೆ? ಭಗತ್ ಸಿಂಗನಿಗೆ. ಎಂತಹ ವೀರ, ಎಂತಹ ಧೀರ, ಎಂತಹ ತಾಕತ್ತಿರುವಂತಹ ಯುವಕ. ನೆನೆಸ್ಕೋಬೇಕು, ಭಗತ್ ಸಿಂಗ ದೇಹದಿಂದ ಇವತ್ತು ನಮ್ಮ ಜೊತೆ ಇಲ್ಲ, ಆದರೆ ಭಗತ್ತನ ಹೋರಾಟ, ಭಗತ್ತನ ಪ್ರಾಣಾರ್ಪಣೆ, ಭಗತ್ ಸಿಂಗನ ತ್ಯಾಗ ಇಂದಿಗೂ ಕೂಡ ನಾವು ಸ್ಮರಣೆ ಮಾಡ್ಕೊಳ್ತೇವಲ್ಲ. ಎಂತಹ ಅಪ್ರತಿಮ ವೀರ ಆಗಿದ್ದ ಭಗತ್ ಸಿಂಗ್. ನಾಳೆ ಗಲ್ಲಿಗೇರಿಸ್ತಾರ್ರಿ ಭಗತ್ ಸಿಂಗನ್. ನಾಳೆಗೆ ಗಲ್ಲಿಗೇರಿಸೋ ಸಂದರ್ಭದಾಗ ನಿನ್ನ ಕೊನೆ ಆಸೆ ಏನು ಅಂತ ಕೇಳ್ತಾರೆ ಬ್ರಿಟಿಷಿನ ಜೈಲಧಿಕಾರಿಗಳು.
ಕೊನೆ ಆಸೆ ಏನು ಅಂತ ಕೇಳಿದಾಗ ಯಾರಾದರೂ ಆಗಿದ್ರೆ ನಾನು ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು, ಅದನ್ನು ನೋಡಬೇಕು, ಇದನ್ನು ನೋಡಬೇಕು ಅಂತ ಹೇಳ್ತಿದ್ವಿ. ನಾವು ಯಾರಾದರೂ ಆಗಿದ್ರೆ ನನ್ನ ಪ್ರಾಣನೇ ಹೋಗ್ತತಿ, ನನ್ನ ಕೊನೆ ಆಸೆ ಏನು ಅಂದರೆ ನಾನು ಅವ್ರನ್ನ ಭೇಟಿ ಆಗ್ಬೇಕು, ಇವ್ರನ್ನ ಭೇಟಿ ಆಗ್ಬೇಕು, ನಾನು ಇದೊಂದಿಷ್ಟು ತಿನ್ನಬೇಕು. ಯಾರಾದರೂ ಆಗಿದ್ರೆ ನಾನೊಂದಿಷ್ಟು ಜಿಲೇಬಿ ತಿನ್ನೋ ಆಸೆ ಐತಿ, ತಂದು ಕೊಡ್ರಿ ಅಂದ್ರೆ ತಗೋ ತಿಂದು ಸಾಯಿ ಅಂತಾರೆ. ಆದ್ರೆ ಭಗತ್ ಸಿಂಗನ ಆ ಮನಸ್ಸು ಹೆಂಗಿತ್ತು, ಭಗತ್ ಸಿಂಗನ ಜೀವನ ಹೆಂಗಿತ್ತು ಅಂದ್ರೆ ನಾಳೆ ಪ್ರಾಣ ಹೊಕ್ಕತಿ. ಆದ್ರೆ ಅವಾಗ ಜೈಲಧಿಕಾರಿಗಳು, ಬ್ರಿಟಿಷ್ ಜೈಲಧಿಕಾರಿಗಳು ನಿನ್ನ ಕೊನೆ ಆಸೆ ಏನು ಅಂತ ಕೇಳಿದಾಗ ಯುರೋಪ್ ದೇಶದ ಇತಿಹಾಸದ ಕಾದಂಬರಿ ಪುಸ್ತಕವನ್ನು ಓದ್ತಾ ಇರ್ತಾನೆ ಭಗತ್ ಸಿಂಗ್. ಜೈಲೊಳಗಿದ್ಕೊಂಡು ನಾನು ಜೈಲೊಳಗದನಿ ಅಂತ ಚಿಂತೆ ಮಾಡಲಿಲ್ಲ, ಜೈಲೊಳಗದನಿ ಅಂತ ಕಣ್ಣೀರು ಹಾಕಲಿಲ್ಲ, ಜೈಲೊಳಗದನಿ ಅಂತ ಆತ ತಾಪ ಮಾಡ್ಕೊಳ್ಳಿಲ್ಲ. ಇತಿಹಾಸದ ಕಾದಂಬರಿಯನ್ನು ಓದ್ತಾ ಇರ್ತಾನೆ. ಜೈಲಧಿಕಾರಿಗಳು ಕೇಳಿದಾಗ ನಿನ್ನ ಕೊನೆ ಆಸೆ ಏನು ಅಂದ್ರೆ ಇನ್ನೊಂದಿಷ್ಟು ಈ ಕಾದಂಬರಿಯ ಪುಟಗಳನ್ನು ಓದುವಂತಹ ಸಮಯ ಬೇಕಾಗೈತಿ, ಆ ಕಾದಂಬರಿ ಓದೋದು ಮುಗಿದ ಕೂಡಲೇ ನನ್ನ ಗಲ್ಲಿಗೇರಿಸ್ರಿ, ಇದೇ ನನ್ನ ಕೊನೆ ಆಸೆ ಅಂತ ಕೇಳ್ತಾನೆ ಭಗತ್ ಸಿಂಗ್. ಪ್ರಾಣ ಹೋಗ್ಕತಿ, ಪ್ರಾಣ ಹೋಗೋ ಸಂದರ್ಭದೊಳಗೆ ನಾನು ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು, ಅವ್ರನ್ನ ಭೇಟಿ ಆಗಬೇಕು, ಇವ್ರನ್ನ ಭೇಟಿ ಆಗಬೇಕು ಅನ್ನಲಿಲ್ಲ. ಆ ಬ್ರಿಟಿಷ್ ಜೈಲಧಿಕಾರಿ ಗಾಬರಿಯಾಗಿ ಹೋಗ್ತಾನೆ. ಆತ ಏನು ವಿಚಿತ್ರವಾಗಿ ಎಷ್ಟು ವಿಶೇಷಪ ಅಂತ ಏನು ಭಾರತೀಯರು ಅಂದ್ರೆ ಸಾಮಾನ್ಯ ಅಲ್ಲ, ಭಾರತೀಯರು ಅಂದ್ರೆ ಪ್ರಾಣ ತೆಗಿತೀವಿ ಅಂದ್ರೂ ಪ್ರಾಣಕ್ಕೆ ಹೆದರುವಲ್ರಲ್ಲ. ಅವಾಗ ಆತ ಹೇಳ್ತಾನೆ, ಅಲ್ಲೋ ನಾಳೆ ನಿನ್ನ ಪ್ರಾಣನೇ ಹೋಗುತ್ತೆ, ನಿನ್ನ ಜೀವನೇ ಮುಗಿತೈತಿ, ಇದಕ್ಕೆ ನೀನು ಹೆದರ್ತಾ ಇಲ್ಲ ಅಂತಂದಾಗ ಭಗತ್ ಸಿಂಗ್ ಆ ಬ್ರಿಟಿಷ್ ಜೈಲಧಿಕಾರಿಗಳಿಗೆ ಹೇಳ್ತಾನೆ, ನೀವು ನೆನಪಿಟ್ಟುಕೊಳ್ರಿ, ಭಾರತೀಯರು ಅಂದ್ರೆ ಹೇಡಿಗಳಲ್ಲ, ಭಾರತೀಯರು ಅಂದ್ರೆ ಸಾವಿಗೆ ಹೆದರೋರಲ್ಲ. ನೀವು ಒಬ್ಬ ಭಗತ್ ಸಿಂಗನ ಪ್ರಾಣವನ್ನು ತೆಗಿಬಹುದು, ಆದರೆ ಭಗತ್ ಸಿಂಗ್ ಇಟ್ಟಿರುವಂತಹ ದೇಶ ನಿಷ್ಠೆಯನ್ನ ಎಂದಿಗೂ ಯಾರಿಂದನೂ ಕೂಡ ತೆಗಿಲಿಕ್ಕಾಗೋದಿಲ್ಲ. ಆ ದೇಶ ನಿಷ್ಠೆ ದೊಡ್ಡದು, ಭಾರತ ದೊಡ್ಡದು ಅಂತ ಹೇಳ್ತಾನೆ ಭಗತ್ ಸಿಂಗ್. ಆ ನಿಷ್ಠೆಗೆ ನೀವು ಎಲ್ಲಿಗೂ ಕೂಡ ನನ್ನನ್ನು ಅಲಗಾಡಿಸ್ಲಿಕ್ಕಾಗೋದಿಲ್ಲ ಅನ್ನುವಂತಹ ಮಾತನ್ನು ಹೇಳಿದಾಗ ಆತ ನಿನ್ನಂಥವನಿಗೆ ಗಲ್ಲು ಶಿಕ್ಷೆ ಒದಗಿಸುವಂತಹ ಅವಕಾಶ ನನಗೆ ಸಿಗ್ತಲ್ಲ, ನಾನು ಭಾರತೀಯರನ್ನ ಹೆಮ್ಮೆ ಪಡ್ತೇನೆ, ನಾನು ಗೌರವಿಸ್ತೇನೆ. ಯಾಕೆ ಸಾವಿಗೂ ಹೆದರಲಾರದ ಏಕೈಕ ಜನ ಏನಾದರೂ ಇದ್ರೆ ಅದು ಭಾರತದವರು ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ ಅಂತ ಹೇಳ್ತಾನೆ. ಯಾರು? ಬ್ರಿಟಿಷ್ ಅಧಿಕಾರಿ. ಇಂತಹ ಸಂದರ್ಭದೊಳಗೆ ಆತನ ತಾಯಿ, ಭಗತ್ ಸಿಂಗನ ತಾಯಿ ಮಗನನ್ನು ಕೊನೆಯ ಸಂದರ್ಭದೊಳಗೆ ಗಲ್ಲಿಗೇರಿಸುವಂತಹ ಸಂದರ್ಭದೊಳಗೆ ಮಗನನ್ನು ನೋಡಲಿಕ್ಕೆ ಬರ್ತಾಳೆ. ಹಡದ ತಾಯಿ ಹೆತ್ತ ಕರಳು ಭಗತ್ ಸಿಂಗನನ್ನು ನೋಡಲಿಕ್ಕೆ ಬಂದಾಗ ಕಣ್ಣೀರು ಹಾಕುವಂತ ಬರ್ತಾಳೆ. ತಾಯಿಯ ಕಣ್ಣೊಳಗೆ ಹಡದ ಕರಳಿಗೆ ತನ್ನ ಕಣ್ಣು ಮುಂದೆ ಮಗ ಗಲ್ಲಿಗೇರುತ್ತಾನೆ ಅಂದರೆ ಯಾವ ತಾಯಿಗೆ ನೋವಾಗೋದಿಲ್ರಿ? ಇನ್ನು ಮಗನನ್ನು ಇದೇ ಕೊನೆ ಸಾರಿ ನೋಡ್ತೇನಲ್ಲ ಅಂತ ಕಣ್ಣೀರು ಹಾಕ್ಕೊಂತ ಬರ್ತಾನೆ. ಕಣ್ಣೀರು ಹಾಕ್ಕೊಂತ ಆ ತಾಯಿ ಕಣ್ಣೀರು ಹಾಕ್ಕೊಂತ ಭಗತ್ ಸಿಂಗನ ಹತ್ರ ಮುಂದೆ ಬಂದು ನಿಂತಾಗ ತಾಯಿಯ ಕಣ್ಣೀರನ್ನು ಒರೆಸಿ ಭಗತ್ ಸಿಂಗ್ ತಾಯಿಯನ್ನು ಸಮಾಧಾನ ಮಾಡ್ತಾನೆ. ನಾವು ಸ್ವಾತಂತ್ರ್ಯ ಹೋರಾಟದ ವಂಶದಿಂದ ಬಂದವರು, ನನ್ನನ್ನು ಗಲ್ಲಿಗೇರಿಸುವ ಈ ಸಂದರ್ಭದೊಳಗೆ ಭಗತ್ ಸಿಂಗನ ತಾಯಿಯ ಕಣ್ಣೀರೊಳಗೆ ತಾಯಿಯ ಕಣ್ಣಲ್ಲಿ ಕಣ್ಣೀರು ಬಂತು ಅಂತ ಮುಂದೆ ಜನ ಮಾತಾಡೋದನ್ನ ನಾ ಕೇಳೋದನ್ನ ಇಷ್ಟಪಡೋದಿಲ್ಲ. ನಿನ್ನ ಕಣ್ಣಾಗ ನೀರು ಬರಬಾರ್ದು. ನಾನು ದೇಶಕ್ಕಾಗಿ ಪ್ರಾಣ ಕೊಡಕುಂತಾನೆ, ನನಗಾಗಿ ಅಲ್ಲ, ಮನೆಗಾಗಿ ಅಲ್ಲ, ಆ ಪ್ರಾಣ ದೇಶಕ್ಕಾಗಿ ಕೊಡಕುಂತಾನೆ. ನೀನು ಸಂತೋಷದಿಂದ ಅಳೋದನ್ನ ನಿಲ್ಲಿಸು, ಸಂತೋಷದಿಂದ ನಾನು ಪ್ರಾಣವನ್ನು ಕೊಡ್ತೇನೆ, ನೀನು ಕಣ್ಣೀರು ಹಾಕಬೇಡ ಅಂತ ತಿಳ್ಕೊಂಡು ಅಳೋವ ತಾಯಿಯ ಕಣ್ಣೀರನ್ನು ಒರೆಸಿ ನೀನು ಸಂತೋಷದಿಂದ ಮಗನನ್ನು ಯಾರಿಗೆ ಕೊಟ್ಟಿದೀಯಾ? ದೇಶಕ್ಕೆ ಕೊಟ್ಟಿಯಾ ಅನ್ನುವಂತಹ ಸಂತೋಷ ಇರಲಿ ಅಂತ ತಿಳ್ಕೊಂಡು ಅಳುವ ತಾಯಿಯನ್ನು ಸಮಾಧಾನ ಮಾಡಿ ಸಂತೋಷವಾಗಿ ಗಲ್ಲಿಗೇರ್ತಾನೆ. ಗಲ್ಲಿಗೇರುವಾಗ ಸುಖದೇವ್, ರಾಜಗುರು ಮೂವರನ್ನೂ ಗಲ್ಲಿಗೇರಿಸ್ತಾರೆ. ರಾಜಗುರು, ಸುಖದೇವ್, ಭಗತ್ ಸಿಂಗ್ ಮೂವರೂ ಕೂಡ ಪ್ರಾಣ ಕೊಡ್ತಾರೆ. ಯಾರ ಸಲುವಾಗಿ? ಹೆಂಡತಿ ಮಕ್ಕಳಿಗಾಗಿ ಅಲ್ಲ, ಮನೆಗಾಗಿ ಅಲ್ಲ, ಪ್ರಾಣ ಕೊಟ್ಟಿದ್ದು ದೇಶದ ಸಲುವಾಗಿ. ಇಂದಿಗೂ ಭಗತ್ ಸಿಂಗ್ ಆದರ್ಶವಾದರು, ಇಂದಿಗೂ ಭಗತ್ ಸಿಂಗ್ ಅಮರವಾಗಿ ಉಳಿದ್ರು. ಇದಕ್ಕೆ ಕಾರಣ ಏನು ಅಂದ್ರೆ ದೇಶ ದೊಡ್ಡದು, ಮನೆ ದೊಡ್ಡದು ಅನ್ನೋದಕ್ಕಿಂತ ದೇಶ ದೊಡ್ಡದು. ಆದರೆ ಇಂದಿನ ಸ್ವಾತಂತ್ರ್ಯದ
ದಿನಮಾನದ ಪರಿಸ್ಥಿತಿಯೊಳಗೆ ದೇಶಕ್ಕಿಂತ ನಮ್ಮ ಮನೆ ದೊಡ್ಡದು, ನಮ್ಮ ಸಂಪತ್ತು ದೊಡ್ಡದು ಅಂತ ಹೋರಾಡೋರ ಸಂಖ್ಯೆ ಹೆಚ್ಚಾಗಿರುವಂಥ ದುರಂತವನ್ನು ನಾವು ಕಾಣ್ತಾ ಇದ್ದೇವೆ. ನಾನು ದುಡ್ಡಿದ್ರೆ ಸಾಕು, ಆಸ್ತಿ ಇದ್ದರೆ ಸಾಕು, ಅಧಿಕಾರ ಇದ್ದರೆ ಸಾಕು, ದುಡ್ಡಿಗಾಗಿ, ಅಧಿಕಾರಕ್ಕಾಗಿ, ಆಸ್ತಿಗಾಗಿ ದೇಶನೇ ಅಡ ಇಡುವಂತಹ, ದೇಶವನ್ನೇ ಮಾರಾಟ ಮಾಡುವಂತಹ, ದೇಶವನ್ನೇ ತೊರೆಯುವಂತಹ ದೇಶದ್ರೋಹದ ಮನಸ್ಥಿತಿ ಇರೋರನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ದೇಶ, ಅದು ಭಾರತ ದೇಶ ಅಂತಂದ್ರೆ ಧರ್ಮ ಉಳಿಬೇಕಾದ್ರೆ ನನ್ನ ದೇಶ ಉಳಿದ್ರೆ ಮೊದಲು ದೇಶ ಆಮೇಲೆ ಧರ್ಮ ಅನ್ನುವಂತಹ ಸೂತ್ರದೊಳಗೆ ನಮಗೆ ಮಹಾತ್ಮರು ಏನು ಸ್ವಾತಂತ್ರ್ಯದ ವೀರ ಕಥೆಯನ್ನು ನಾವು ನೋಡ್ತಾ ಹೋಗ್ತೇವೆ. ಆ ಸ್ವಾತಂತ್ರ್ಯ ಇದು ದೇಶದ ದೃಷ್ಟಿಯಿಂದ, ಇನ್ನು ಭಾವನಾತ್ಮಕವಾಗಿ, ಬೌದ್ಧಿಕವಾಗಿ ನಾವು ಸ್ವತಂತ್ರರು ಪರತಂತ್ರರು ಹೇಗಾಗೇವಿ ಅನ್ನೋದನ್ನು 12ನೇ ಶತಮಾನದೊಳಗೆ ವೈರಾಗ್ಯದ ಚಕ್ರವರ್ತಿ ಮಹಾನ್ ಸಾಧಕ ಅಲ್ಲಮ ಪ್ರಭು, ನೀವೆಲ್ಲ ಹೆಸರು ಕೇಳಿರಿ, ಶೂನ್ಯ ಪೀಠದ ಮೊದಲನೆಯ ಅಧಿಪತಿ ವೈರಾಗ್ಯದ ಚಕ್ರವರ್ತಿ ಅಲ್ಲಮ ಪ್ರಭು, ಅಪ್ರತಿಮ ಮಹಾನ್ ಸಾಧಕ. ಎಂತಹ ಅಪ್ರತಿಮ ಸಾಧನೆಯನ್ನು ಸಿದ್ಧಿಯನ್ನು ಪಡ್ಕೊಂಡಿದ್ರು ಅಂದ್ರೆ ಅಲ್ಲಮ ಪ್ರಭುವಿನಂತಹ ಸಾಧನೆಯನ್ನು ಯಾವ ಸಾಧಕನೂ ಮಾಡಿರಲಿಲ್ಲ. ಒಂದು ಪ್ರಸಂಗ ಬರುತ್ತೆ, ಗೋರಕ್ಷಕನ ಪ್ರಸಂಗ ನೀವೆಲ್ಲ ಕೇಳಿರಬಹುದು. ಗೋರಕ್ಷಕ ಈ ದೇಹವನ್ನು ಹೇಗೆ ಆತ ನಿರ್ಮಾಣ ಮಾಡಿಕೊಂಡಿದ್ದ ಅಂದ್ರೆ ಈ ದೇಹವನ್ನು ವಜ್ರಕಾಯವನ್ನಾಗಿ ಮಾಡಿಕೊಂಡಿದ್ದ. ವಜ್ರ ಎಷ್ಟು ಕಠೋರವಾಗಿರುತ್ತೋ, ಎಷ್ಟು ಗಟ್ಟಿಮುಟ್ಟಾಗಿರುತ್ತೋ ಅಷ್ಟು ಗಟ್ಟಿಮುಟ್ಟಾಗಿರುವಂತಹ ದೇಹವನ್ನಾಗಿ ಯಾರು ಮಾಡ್ಕೊಂಡಿದ್ರು? ಗೋರಕ್ಷಕ ಅನ್ನೋರು ಮಾಡ್ಕೊಂಡಿದ್ದ. ಆ ವಜ್ರಕಾಯ ಅಂದ್ರೆ ನೀವು ಹರಿತವಾದ ಖಡ್ಗ ತಗೊಂಡು, ಹರಿತವಾದ ಆಯುಧ ತಗೊಂಡು ಆ ದೇಹಕ್ಕೆ ಹೊಡೆದ್ರೆ ತುಂಡಾಗ್ತಿರ್ಲಿಲ್ಲ, ರಕ್ತ ಬರ್ತಿರ್ಲಿಲ್ಲ, ಕಡಲನ್ನುವಂತಹ ಶಬ್ದ ಬರ್ತಿತ್ತು. ನಿಮ್ಮ ದೇಹಕ್ಕೆ ಯಾರಾದರೂ ಖಡ್ಗ ತಗೊಂಡು, ಚಾಕು ತಗೊಂಡು ಹೊಡೆದ್ರೆ ಗಾಯ ಆಗತ್ತೆ, ರಕ್ತ ಬರ್ತತಿ, 2 ತುಂಡಾಗತ್ತೆ. ವಿಚಾರ ಮಾಡಿರಿ, ಒಂದು ಯಾರೋ ಹರಿತವಾದ ಖಡ್ಗ ತಗೊಂಡು ನಮ್ಮ ದೇಹಕ್ಕೆ ಹೊಡೆದ್ರೆ ತುಂಡಾಗತ್ತೆ, ರಕ್ತ ಬರ್ತತಿ, ಗಾಯ ಆಗತ್ತೆ. ಅವನು ಎಂಥ ಸಾಧನೆ ಮಾಡಿದ್ದ, ಎಂಥ ಸಿದ್ಧಿ ಪಡ್ಕೊಂಡಿದ್ದ ಗೋರಕ್ಷಕ ಅಂತಂದ್ರೆ ನೀವು ಹರಿತವಾದ ಖಡ್ಗ ತಗೊಂಡು ಅವನು ದೇಹಕ್ಕೆ ಹೊಡೆದ್ರೆ ಕಡಲ್ಲಂತ ಶಬ್ದ ಬರ್ತಿತ್ತು. ಅಂಥ ಸಾಧನೆ ಮಾಡಿದ್ದ. ಇದೇ ದೊಡ್ಡ ಸಿದ್ಧಿ ಅಂತ ತಿಳ್ಕೊಂಡಿದ್ದ ಯಾರು? ಗೋರಕ್ಷಕ. ಅಲ್ಲಮ ಎಂಥ ಮಹಾನ್ ಸಾಧಕ ಅಂದ್ರೆ ಅದಕ್ಕಿಂತ ದೊಡ್ಡ ಯೋಗ ಸಿದ್ಧಿಯನ್ನು ಪಡ್ಕೊಂಡಿದ್ದ ಅಲ್ಲಮ ಪ್ರಭು. ಎಂಥ ಸಿದ್ಧಿ ಪಡ್ಕೊಂಡಿದ್ದ? ಆ ಗೋರಕ್ಷಕನ ದೇಹಕ್ಕೆ ವಜ್ರಕಾಯಕ್ಕೆ ಖಡ್ಗ ತಗೊಂಡು ಹೊಡೆದ್ರೆ ಕಡಲ್ಲಂತ ಶಬ್ದ ಬಂದ್ರೆ ಅಲ್ಲಮ ಪ್ರಭುವಿನ ದೇಹಕ್ಕೆ ಹರಿತವಾದ ಖಡ್ಗ ತಗೊಂಡು ಯಾರಾದರೂ ಹೊಡೆದ್ರೆ ದೇಹ 2 ತುಂಡಾಗ್ತಿರ್ಲಿಲ್ಲ, ದೇಹ ಗಾಯ ಆಗ್ತಿರ್ಲಿಲ್ಲ, ಪ್ರಾಣ ಹೋಗ್ತಿರ್ಲಿಲ್ಲ. ಖಡ್ಗ ತಗೊಂಡು ಅಲ್ಲಮ ಪ್ರಭುವಿನ ದೇಹಕ್ಕೆ ಹೊಡೆದ್ರೆ ಆ ಹರಿತವಾದ ಖಡ್ಗ ದೇಹಕ್ಕೆ ತಾಕ್ತಿರ್ಲಿಲ್ಲ, ಗಾಳ್ಯಾಗ ಬೀಸ್ತಂಗ ಅಕ್ಕಿತ್ತು. ಎಂಥ ಸಿದ್ಧಿ ಅಲ್ಲಮನದು. ವಿಚಾರ ಮಾಡ್ರಿ, ಕೈಯಾಗ ಖಡ್ಗ ತಗೊಂಡು ಅಲ್ಲಮನ ದೇಹಕ್ಕೆ ಹೊಡೆದ್ರೆ ಗಾಳ್ಯಾಗ ಬೀಸ್ತಂಗ ಅಕ್ಕಿತ್ತು. ಗಾಳ್ಯಾಗ ಗಾಳಿಯ ರಭಸಕ್ಕೆ ಏನೂ ತಾಗೋದಿಲ್ಲ, ಏನೂ ಸ್ಪರ್ಶ ಆಗೋದಿಲ್ಲ. ಅಂಥ ಸಿದ್ಧಿ ಪಡ್ಕೊಂಡ್ರು ಅಲ್ಲಮ ಆತ ನಿರಹಂಕಾರದಿಂದ ಇದ್ದ. ಇಂಥ ಸಿದ್ಧಿ ಪಡ್ಕೊಂಡನಿ, ಇಂಥ ಸಿದ್ಧಿ ಯಾರೂ ನನ್ನಂಗೆ ಪಡ್ಕೊಂಡಿಲ್ಲ ಅಂತ ಅಹಂಕಾರಕ್ಕೆ ಆತ ಒಳಗಡೆ ಆಗಲಿಲ್ಲ. ಇಷ್ಟು ಸಿದ್ಧಿ ಪಡ್ಕೊಂಡ್ರೂ ಕೂಡ ನಿರಹಂಕಾರಿಯಾದ ಆತ. ಹೇಳ್ತಾನೆ, ಗುಹೇಶ್ವರ ಬಸವಣ್ಣನ ಸಾನ್ನಿಧ್ಯದಿಂದ ನಾನು ಸದ್ಭಕ್ತನಾದೆನಯ್ಯ, ನಿರಹಂಕಾರಿ ಆದೆನಯ್ಯ ಅಂತ ಹೇಳ್ತಾರೆ. ಅದ್ವೈತವ ನುಡಿದು ಅಹಂಕಾರಿ ಆದೆನಯ್ಯ, ಬ್ರಹ್ಮವ ನುಡಿದು ಭ್ರಮಿತನಾದನಯ್ಯ, ಶೂನ್ಯವ ನುಡಿದು ಸುಖ ದುಃಖಕ್ಕೆ ಗುರಿಯಾದೆನಯ್ಯ. ಗುಹೇಶ್ವರ, ನಿಮ್ಮ ಬಸವಣ್ಣನ ಸಾನ್ನಿಧ್ಯದಿಂದ ನಾನು ನಿರಹಂಕಾರಿ ಸದ್ಭಕ್ತನಾದನಯ್ಯ ಅಂತ ಹೇಳ್ತಾನೆ. ಇಬ್ಬರು ಸಂಧಿಸ್ತಾರೆ, ಇಬ್ಬರು ಭೇಟಿಯಾಗುತ್ತೆ. ಗೋರಕ್ಷಕ ಅಲ್ಲಮ ಪ್ರಭು ಇಬ್ಬರೂ ಕೂಡ ಭೇಟಿಯಾಗ್ತಾರೆ. ಗೋರಕ್ಷಕ ಅಹಂಕಾರದ ಪ್ರತಿರೂಪವಾಗಿರ್ತಾನೆ, ಅಲ್ಲಮ ನಿರಹಂಕಾರದ ಪ್ರತಿರೂಪವಾಗಿರ್ತಾನೆ. ಮನುಷ್ಯ ದೊಡ್ಡವಾಗೋದು ಯಾವಾಗ? ಮನುಷ್ಯ ಯಾವಾಗ ದೊಡ್ಡವನಾಗ್ತಾನೆ? ಬಸವಣ್ಣನವರನ್ನು ಜಗತ್ತು ಯಾಕೆ ಮಾನ್ಯ ಮಾಡ್ತು ಅಂದ್ರೆ ಯಾರು ಅಹಂಕಾರವನ್ನು ಅಳದಿರ್ತಾರೋ ಅವರು ಜಗತ್ತಿನೊಳಗೆ ದೊಡ್ಡವರಾಗ್ತಾರೆ. ಇವತ್ತೆಲ್ಲ ನಾವು ರಾಷ್ಟ್ರಗೀತೆ ಜನಗಣಮನ ಅಧಿನಾಯಕ ಜಯ ಹೇ ಹಾಡಿದ್ದೇವೆ. ಧ್ವಜಾರೋಹಣ ಮಾಡುವಾಗ ನಾವೇನು ಹಾಡಿದ್ದೇವೆ? ರಾಷ್ಟ್ರಗೀತೆಯನ್ನು ಹಾಡಿದ್ದೇವೆ.
ಆ ರಾಷ್ಟ್ರಗೀತೆಯನ್ನು ಬರೆದವ್ರು ಯಾರು? ರವೀಂದ್ರನಾಥ್ ಟ್ಯಾಗೋರ್. ಭಾಳ ಚಂದ ಒಂದು ಮಾತು ಹೇಳ್ತಾರೆ. ರವೀಂದ್ರನಾಥ್ ಟಾಗೋರ್ ಭಾಳ ಚಂದ ಒಂದು ಮಾತು ಹೇಳ್ತಾರೆ. ಏನಂತ ಹೇಳ್ತಾರೆ? ಆ ಗೀತಾಂಜಲಿ ಎನ್ನುವಂತಹ ನೊಬೆಲ್ ಪ್ರಶಸ್ತಿ ಪಡೆದಂತಹ ಗೀತಾಂಜಲಿ ಆ ಗ್ರಂಥದೊಳಗೆ ಭಾಳ ಮುತ್ತಿನಂಥ ಮಾತು ಹೇಳ್ತಾರೆ. ಏನಂತ ಹೇಳ್ತಾರೆ? ಜಗತ್ತು ನಿನ್ನನ್ನು ಪ್ರೀತಿಸಬೇಕು. ನೆನಪಿಟ್ಟುಕೊಳ್ರಿ, ಇಡೀ ಜಗತ್ತು ನಿನ್ನನ್ನು ಪ್ರೀತಿಸಬೇಕು, ನಿನ್ನನ್ನು ಗೌರವಿಸಬೇಕು ಅಂದ್ರೆ ಒಂದು ಸೂತ್ರವನ್ನು ಪಾಲಿಸು. ಏನು ಸೂತ್ರವನ್ನು ಪಾಲಿಸು? ನಾನು ಸಣ್ಣವ, ನೀವೇ ದೊಡ್ಡವರು ಅನ್ನುವಂತಹ ಸೂತ್ರವನ್ನು ನೀನು ಪಾಲಿಸು. ಜಗತ್ತು ನಿನ್ನನ್ನು ಪ್ರೀತಿಸ್ತತಿ, ಜಗತ್ತು ನಿನ್ನನ್ನು ಗೌರವಿಸ್ತತಿ. ನಾನು ಸಣ್ಣವ, ನೀವೇ ದೊಡ್ಡವರು ಅನ್ನುವಂತಹ ಭಾವ, ನಾ ಸಣ್ಣವ, ನೀ ದೊಡ್ಡವರು ಅನ್ನುವ ಈ ನಿರಹಂಕಾರ ಐತಲ್ಲ, ಅಹಂಕಾರ ಇಲ್ಲದ ಭಾವ ಐತಲ್ಲ, ಆವಾಗ ನೀನು ಜಗತ್ತಿಗೆ ಮಾನ್ಯ ಆಗ್ತೀಯಾ ಅಂತ. ಬಸವಣ್ಣನವರನ್ನು ಯಾಕೆ ಜಗತ್ತು ಗೌರವಿಸ್ತು? ಬಸವಣ್ಣ ನಾ ದೊಡ್ಡವ ಅಂತ ಹೇಳಲಿಲ್ಲ, ಬಸವಣ್ಣ ನಾ ಗುರು ಅಂತ ಹೇಳಲಿಲ್ಲ. ಎಂಥ ನಿಲುವು ಬಸವಣ್ಣನವರದು ಅಂದ್ರೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಾ ಸಣ್ಣವ, ನೀವು ದೊಡ್ಡವರು. ಬಸವಣ್ಣನವರ ಹತ್ರ ಎಲ್ಲರೂ ಯಾಕೆ ಹೋಗ್ತಿದ್ರು ಅಂದ್ರೆ, ಬಸವಣ್ಣನ ಹತ್ರ ಯಾರು ಹೋಗ್ತಿದ್ರಲ್ಲ, ಬಸವಣ್ಣ ಏನು ಮಾಡ್ತಿದ್ದ? ಅವ್ರನ್ನ ದೊಡ್ಡವರನ್ನಾಗೆ ಮಾಡ್ತಿದ್ದ, ತಾನು ಸಣ್ಣವನಾಗಿರ್ತಿದ್ದ. ಎಲ್ಲರೂ ಇಷ್ಟಪಟ್ಟರು ಬಸವಣ್ಣನನ್ನು. ಕಳ್ಳ ಇಷ್ಟಪಡಬೇಕಾದ್ರೆ, ಕಾಶ್ಮೀರದಿಂದ ಬರಬೇಕಾದ್ರೆ, ಎಂಥ ಬಸವಣ್ಣನವರನ್ನು ಕೊಲ್ಲಲಿಕ್ಕೆ ಬಂದ ಚೋರಿ ಚಿಕ್ಕಯ್ಯ ಶರಣನಾಗಿ ಹೋಗಬೇಕಾದ್ರೆ, ಬಸವಣ್ಣ ಕೊಲ್ಲಕ್ಕೆ ಬಂದವನನ್ನು ಕೈ ಮುಗಿತಾನ, ನೀ ದೊಡ್ಡವಪ್ಪ ಅಂತ ಹೇಳ್ತಾನ. ಹೆಂಗಾಗಿರಬೇಡ, ಚೋರಿ ಚಿಕ್ಕಯ್ಯನಿಗೆ ನಿಜ ಶರಣ ಅಂತ ಕರೆದು ಹೋಗ್ತಾನವನಿಗೆ. ಕೊಲೆ ಮಾಡಲಿಕ್ಕೆ, ಬಸವಣ್ಣನನ್ನು ಕೊಲೆ ಮಾಡಲಿಕ್ಕೆ ಬಂದವರಿಗೆ ಬಸವಣ್ಣ ಕೈ ಮುಗಿತಾನ, ನೀ ದೊಡ್ಡವದಿಯಪ್ಪ, ಶರಣದಿಯಪ್ಪ ಅಂದಾಗ ಕೊಲೆ ಮಾಡಲಿಕ್ಕೆ ಬಂದವನು ಬಸವಣ್ಣನ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ. ಕಾರಣ ದೊಡ್ಡವ, ನಾ ಸಣ್ಣವ ಅನ್ನುವಂತಹ ಭಾವ. ಅದಕ್ಕೆ ಬಸವಣ್ಣನವರನ್ನ ಜಗತ್ತು ಮಾನ್ಯ ಮಾಡಬೇಕಾದ್ರೆ, ನೀನೇ ದೊಡ್ಡವ, ನೀನೇ ಏನು ನಾನು ದೊಡ್ಡವ, ನಾನು ಅನ್ನೋ ಅಹಂಭಾವ ಬಂತು ಅಂದ್ರೆ ಅಲ್ಲಿ ಅಧಪತನ ಶುರುವಾಗುತ್ತೆ. ಮನೆಯಾಗ ಜಗಳ ಶುರುವಾಗೋದು. ನೀವು ಒಂದು ಸರಳ ಸೂತ್ರ, ಮನೆ ಸಮಾಧಾನ ಇರಬೇಕು, ಶಾಂತಿ ಇರಬೇಕು, ನೆಮ್ಮದಿಯಿಂದ ಇರಬೇಕು ಅಂದ್ರೆ ಅಲ್ಲಿ ನೀವೊಂದು ಸೂತ್ರ ಪಾಲಿಸ್ಬೇಕು. ಏನು ಸೂತ್ರ ಪಾಲಿಸ್ಬೇಕು? ಯಜಮಾನರಿದ್ರು ಅಂದ್ರೆ, ಹಿರಿಯರಿದ್ರು ಅಂದ್ರೆ, ನೀವು ದೊಡ್ಡವರದಿರಿ, ನೀವು ಹಿರಿಯರದಿರಿ, ನೀವೇ ದೊಡ್ಡವರು, ನಾ ಸಣ್ಣವ. ಆ ಭಾವದೊಳಗೆ ನಾವು ಇದ್ವಿ ಅಂದ್ರೆ ನಮ್ಮ ಜೀವನ ಅದು ಸಂತೋಷದಾಯಕ, ಸ್ವರ್ಗದಾಯಕ. ಅದರ ಬದಲು ನಿಮಗೇನು ಗೊತ್ತೈತಿ? ನಾನು ಭಾಳ ಸಾಲಿ ಕಲ್ತಾನೆ. ಈ ಅತ್ತಿ ಸೊಸಿ ನಡುವೆ ಜಗಳ ಆಗೋದು ಯಾಕಂತಂದ್ರೆ, ನೀನು ಭಾಳ ಸಾಲಿ ಕಲ್ತಿರ್ತೀಯ, ಅತ್ತಿ ಏನು ಓದಕ್ಕೆ ಬರೆಯಕ್ಕೆ ಬರ್ತಿರೋದಿಲ್ಲ. ಒಂದು ಮೊಬೈಲ್ ಕೈಯಾಗೈತಿ, ಅದನ್ನು ಫೋನ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ, ನಂಬರ್ ಸೇವ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಬಹಳ ಜನ ತಾಯಂದಿರಿಗೆ ಇಲ್ಲಿ ಬಂದು ಕುಂತಿರ್ತೀರಿ, ಅದನ್ನ ನಾವು ಸೈಲೆಂಟ್ ಮಾಡಿಡ್ರಿ ಅಂತಿರ್ತೇವೆ, ಫ್ಲೈಟ್ ಮಾಡಿಡ್ರಿ ಅಂತಿರ್ತೇವೆ. ಅದು ಹೆಂಗಂತ ಗೊತ್ತಿರೋದಿಲ್ಲ, ಯಾಕೆ ಪಾಪ ಅದು ಬಳಕೆ ಕಲ್ತಿರೋದಿಲ್ಲ. ಆದರೆ ಈಗಿನ ಸ್ವಸ್ಥಂದಿರು ನೀವು ಕೈಯಾಗ ಮೊಬೈಲ್ ಕೊಟ್ಟರೆ ಏನು ದುನಿಯಾ ಮಾಡಿ ತೋರಿಸ್ತಿರ್ತಾರೆ. ಅವ್ರಿಗೊಂದಿಷ್ಟು ಅಹಂಕಾರ, ನನ್ನ ಅತ್ತಿಗೆ ಏನೂ ಗೊತ್ತಿಲ್ಲ ಅನ್ನೋದಕ್ಕೆ ಇವಳಿಗೆ ಏನಾಗಿರ್ತತಿ ಅಂದ್ರೆ ಒಂದಿಷ್ಟು ಅಹಂಭಾವ ಬಂದಿರ್ತದೆ. ಆ ಅಹಂಭಾವ ಏನಾಕತಿ ಅಂದ್ರೆ ಅಲ್ಲಿ ತಾಪಕ್ಕೆ, ದುಃಖಕ್ಕೆ ಕಾರಣ ಆಗುವಂಥದ್ದು. ಅದಕ್ಕೆ ನೆಮ್ಮದಿಯಾಗಿರಬೇಕು ಅಂದ್ರೆ ನೀವು ದೊಡ್ಡವರಪ್ಪ, ನೀವೇ ಹಿರಿಯರು ಅನ್ನುವಂತಹ ಭಾವ ಬಂತು ಅಂತಂದ್ರೆ ಮನೆಯೊಳಗೆ ಸ್ವರ್ಗ ಇರ್ತದೆ. ನೀವೆಲ್ಲ ಯಜಮಾನ್ರು ದುಡಿತೀರಿ, ಕಾಯಕ ಮಾಡ್ತೀರಿ, ಹೊರಗೆ ಹೋಗಿ ಎಲ್ಲ ತಂದು ಕೊಡ್ತೀರಿ. ತಂದು ಕೊಟ್ಟ ಸಂದರ್ಭದೊಳಗೆ ಜಗಳ ಆಗೋದು ಯಾಕಂತಂದ್ರೆ, ನೀವು ಮನೆಯೊಳಗೆ ಇದ್ಕೊಂಡು ತಾಯಂದಿರು ಭಾಳ ಅಚ್ಚುಕಟ್ಟಾಗಿ ಮನೆಯನ್ನು ನಿಭಾಯಿಸ್ಕೊಂಡು ಹೋಗ್ತಿರ್ತೀರಿ. ಹೋಗುವಾಗ ಮನೆತನಕ್ಕೆ ಗೃಹಲಕ್ಷ್ಮಿ ಯಾರು, ಮನೆಗೆ ಶೋಭೆ ಬರೋದು ಯಾವುದು ಅಂದ್ರೆ ನಿಮ್ಮಿಂದ ಕಸ ಹೊಡಿತೀರಿ, ಪಾತ್ರೆ ತೊಳಿತೀರಿ, ಬಟ್ಟೆ ತೊಳಿತೀರಿ, ಮಕ್ಕಳು ಸಂಭಾಳಿಸ್ತೀರಿ, ಅಡುಗೆ ಮಾಡ್ತೀರಿ. ಎಲ್ಲ ಬ್ಯಾಸರ ಇರಲಾರ್ದಂಗೆ ನೀವೆಲ್ಲ ದುಡಿತೀರಿ. ಇವರಿಗಾದ್ರೆ ವಾರಕ್ಕೊಂದು ರಜಾ ಇರ್ತತಿ, ಆದ್ರೆ ನಿಮಗೆ ರಜಾನೇ ಇಲ್ಲ, ರಜಾ ಇರಲಾರ್ದೆ ದುಡಿತೀರಿ. ಇಷ್ಟು ದುಡಿದಂಥ ಸಂದರ್ಭದೊಳಗೆ ನಿಮ್ಮಿಂದ ಮನೆತನ ನಡೆದತಿ ಅಂತ ಪ್ರೀತಿಯಿಂದ, ಗೌರವದಿಂದ, ಕಿಂಕರ ಭಾವದಿಂದ ಅವ್ರು ಹೇಳಿದ್ರೆ ನಿಮಗೆ ಎಷ್ಟು ಸಂತೋಷ ಆಗುತ್ತಲ್ಲ. ನೀವೇನು ಮಾಡ್ತೀರಿ? ಹೊರಗೆ ಹೋಗಿ ದುಡಿಯೋರು ನಾವು, ತಂದು ಹಾಕೋರು ನೀವು ಅಂತಂದ್ರೆ ಆಯ್ತು, ಸುಮ್ಮನೆ ಒಂದು ಸರಿ ಅಂದು ನೋಡ್ರಿ. ನೀವೇನು ಮಾಡ್ತೀರಿ? ದುಡಿದು ಹಾಕ್ತೀವಿ, ತಂದು ಹಾಕ್ತೀವಿ ಅಂದ್ರೆ ಸುಮ್ಮನೆ ಏನು ಮಾಡೋದು ಬೇಕಾಗಿಲ್ಲ. ಒಂದು ದಿವಸ ಅಡುಗೆ ಮನೆಗೆ ರಜಾ ಹಾಕ್ರಿ.
ಏನು ನೀವೇನು ಮಾಡ್ತೀರಿ, ನಿಮ್ಮಿಂದ ಏನಾಕತಿ ಅನ್ನೋ ಮಾತು ಬಂದಾಗ ಅದ್ರ ಮಹತ್ವ ಗೊತ್ತಾಗಬೇಕು ಅಂದ್ರೆ ನೀವೇನು ಮಾಡಬೇಕು, ಭಾಳ ದಿವಸ ಬೇಡ, ಒಂದೇ ದಿವಸ ಅಡಿಗೆ ಮನೆಗೆ ರಜೆ ಹಾಕ್ರಿ, ಅವಾಗ ಗೊತ್ತಾಗುತ್ತೆ ಏನು ಇವತ್ತು ಅಡಿಗೆ ಮನೆ ಬಂದಾಯ್ತು ಅಂದ್ರೆ ಮನೆಯಾಗಿರೋರು ಎಲ್ಲರ ಹೊಟ್ಟಿ ಬಂದಾಗ್ತಾವ. ಹಂಗೆ ರಜೆ ಹಾಕಿದ್ರಿ ಅಂದ್ರೆ ಗೊತ್ತಾಕತಿ ಎಷ್ಟು ಕೆಲಸ ಐತಪ್ಪ ಅಡಿಗೆ ಮಾಡೋದು ಅಂದ್ರೆ ಸುಮ್ಮನೆ ಅಲ್ಲ ಅನ್ನುವಂಥದ್ದು. ಹಂಗೆ ಏನು ಆ ಭಾವದೊಳಗೆ ನಾವು ನೀವು ಪರಸ್ಪರ ನೀವು ದುಡಿತೀರಿ ನೀವು ಮಾಡ್ತೀರಿ ಅಂತ ನೀವು ಕಿಂಕರರಾಗಿ ಅವ್ರಿಗೆ ಹೇಳೋದು, ಮನೆತನದೊಳಗೆ ಇಷ್ಟೆಲ್ಲ ಅಚ್ಚುಕಟ್ಟುತನ ಬರೋದು ನಿಮ್ಮಿಂದ ಅನ್ನುವಂತಹ ಕಿಂಕರ ಭಾವ ನಿಮ್ಮಲ್ಲಿ ಬಂತು ಅಂದ್ರೆ, ಪರಸ್ಪರ ಕಿಂಕರ ಭಾವ ಬಂತು ಅಂದ್ರೆ ಮನಿ ಸ್ವರ್ಗ ಅಕ್ಕವು, ಮನಿ ಸಂತೋಷದ ತಾಣ ಅಕ್ಕವು. ಅದರ ಬದಲು ಅಹಂಕಾರ ಬಂತು ಅಂದ್ರೆ ಅಲ್ಲಿ ಅಧಪತನ ಆಗಲಿಕ್ಕೆ ಶುರುವಾಗುವಂಥದ್ದು. ಅದಕ್ಕೆ ಅಲ್ಲಮ ಬಸವಣ್ಣನ ಸಾನ್ನಿಧ್ಯದಿಂದ ನಾನು ಅಹಂಕಾರ ಅಳದೆ ಎನ್ನುವಂತಹ ಅಹಂಕಾರ ಅಳದ ಸನ್ನಿವೇಶದೊಳಗೆ ಗೋರಕ್ಷಕನಿಗೆ ಹೇಳ್ತಾನೆ, ಹೌದೇ ನೀ ವಜ್ರಕಾಯ ಮಾಡ್ಕೊಂಡಿಯಲ್ಲಪ್ಪ, ತಗೋ ನೋಡ್ರಿ ಅಷ್ಟು ಸಾಧನೆ ಮಾಡಿದ್ರು ಸಿದ್ಧಿ ಮಾಡ್ಕೊಂಡಿದ್ರು ಅಲ್ಲಮ, ನಾನು ನಿರಹಂಕಾರವನ್ನು ಅನುಭವಿಸ್ತೀನಿ ಎನ್ನುವಂತಹ ಭಾವದೊಳಗೆ ಗೋರಕ್ಷಕನ ಕೈಯಾಗ ಖಡ್ಗ ಕೊಡ್ತಾನೆ. ನೀ ಎಷ್ಟು ಸಾಧನೆ ಮಾಡಿಯಪ್ಪ, ಅಲ್ಲಮನ ಕೈಯಾಗ ಗೋರಕ್ಷಕ ಹರಿತವಾದ ಖಡ್ಗ ಕೊಟ್ಟು ನನ್ನ ದೇಹಕ್ಕೆ ಹೊಡಿ ಅಂತ ಹೇಳ್ತಾನೆ ಗೋರಕ್ಷಕ. ಅಲ್ಲಮ ಆ ಹರಿತವಾದ ಖಡ್ಗ ತಗೊಂಡು ಅಲ್ಲಮನ ಏನು ಗೋರಕ್ಷಕನ ದೇಹಕ್ಕೆ ಹೊಡೆದಾಗ ಅಲ್ಲಮ ಪ್ರಭು ಗೋರಕ್ಷಕನ ದೇಹಕ್ಕೆ ಹೊಡಿತಾನೆ, ವಜ್ರಕಾಯಕ್ಕೆ ಹೊಡಿತಾನೆ, ಕಡಲ್ ಅನ್ನುವಂತಹ ಶಬ್ದ ಬರ್ತತಿ. ಭಾಳ ಸಿದ್ಧಿ ಮಾಡಿಯಪ್ಪ, ಇಂಥ ಸಿದ್ಧಿ ಯಾರೂ ಮಾಡಿಲ್ಲ ಅನ್ನುವಂತಹ ಮಾತನ್ನು ಹೇಳಿದಾಗ ಇದಕ್ಕಿಂತ ದೊಡ್ಡ ಸಿದ್ಧಿಯನ್ನು ಮತ್ಯಾರು ಮಾಡ್ಯಾರೆ ಅಂತಂದಾಗ ಇದು ಭಾಳ ದೊಡ್ಡ ಸಿದ್ಧಿ ಅಂತ ಅಲ್ಲಮ ಹೇಳಿದಾಗ, ಹೌದಪ್ಪ ನೀ ದೊಡ್ಡ ಸಿದ್ಧಿ ಪುರುಷ ಅದೀಯ, ಹಾಗಾದ್ರೆ ಇದೇ ಖಡ್ಗ ನೀ ತಗೋ ನನಗೆ ಹೊಡಿ ಅಂತ ಹೇಳ್ತಾನ ಅಲ್ಲಮ. ಗೋರಕ್ಷಕ ಅಂತಾನೆ, ಅಲ್ಲೋ ನಿನ್ನ ಪ್ರಾಣ ಹೊಕ್ಕತಿ, ನಿನ್ನ ದೇಹ ಎರಡು ತುಂಡಾಕತಿ, ನಾನು ಈ ಹರಿತವಾದ ಖಡ್ಗ ತಗೊಂಡು ನಿನಗೆ ಹೊಡೆದೆ ಅಂದ್ರೆ ಇದು ಎರಡು ತುಂಡಾಕತಿ, ಪ್ರಾಣನೇ ಹೊಕ್ಕತಿ, ನೋಡು ವಿಚಾರ ಮಾಡಿ ಹೇಳು ಅಂದಾಗ ಅಲ್ಲಮ ಅಂತಾನೆ, ತಗೋ ಈ ಖಡ್ಗ ನನ್ನ ದೇಹಕ್ಕೆ ಹೊಡಿ ಅಂತಂದಾಗ ಹರಿತವಾದ ಖಡ್ಗ ತಗೊಂಡು ಆ ವಜ್ರದೇಹಿ ಗೋರಕ್ಷಕ ಅಲ್ಲಮನ ದೇಹಕ್ಕೆ, ಅಲ್ಲಮ ಪ್ರಭುವಿನ ದೇಹಕ್ಕೆ ಹೊಡೆದಾಗ ಏನು ಗಾಳಿಯೊಳಗೆ ಬೀಸ್ದಂಗಾಗತ್ತೆ. ಖಡ್ಗ ತಗೊಂಡು ಅಲ್ಲಮನ ದೇಹಕ್ಕೆ ಬೀಸಿದ್ರೆ ಅಲ್ಲಮನ ದೇಹಕ್ಕೆ ತಾಗೋದಿಲ್ಲ, ಗಾಳಿಯಾಗ ಬೀಸ್ದಂಗಕ್ಕತಿ. ಅಂತಹ ಸಿದ್ಧಿ ಮಾಡಿದವನು ಅಲ್ಲಮ ಪ್ರಭು. ಅಂತಹ ಸಿದ್ಧಿ ಮಾಡಿದರೂ ಕೂಡ ಆತ ನಿರಹಂಕಾರಿಯಾಗಿರ್ತಾನೆ, ಆತ ಅಹಂಕಾರವನ್ನು ಅಳದಿರ್ತಾನೆ. ಅದಕ್ಕೆ ಮನುಷ್ಯ ದೊಡ್ಡವನಾಗೋದು. ಅಲ್ಲಮನನ್ನ ಶೂನ್ಯ ಪೀಠದ ಅಧಿಪತಿ ಮಾಡಬೇಕಾದ್ರೆ ಸುಮ್ಮನೆ ಅಲ್ಲ, ಅಂತಹ ನಿರಹಂಕಾರದ ಯೋಗ ಪುರುಷ ಸಿದ್ಧಿ ಪುರುಷ ಅಲ್ಲಮ. ಸ್ವತಂತ್ರ ಯಾವುದು ಪರತಂತ್ರ ಯಾವುದು ಅನ್ನೋದನ್ನ ಸಾತ್ವಿಕವಾಗಿ ವೈಚಾರಿಕವಾಗಿ ಬಹಳ ಚಂದ ಹೇಳ್ತಾನೆ. ಸ್ವತಂತ್ರ ಅಂದ್ರೆ ಯಾವುದು, ಪರತಂತ್ರ ಅಂದ್ರೆ ಯಾವುದು ಅನ್ನೋದನ್ನ ಬಹಳ ಅಪ್ರತಿಮ ಮಾತುಗಳಲ್ಲಿ ಹೇಳ್ತಾನೆ. ಸ್ವತಂತ್ರ ಪರತಂತ್ರಕ್ಕೆ ಆವುದು ಚಿಹ್ನೆ ನೋಡ, ತಾನೆಂಬುದು ಅಳಿದು ಇದಿರೆಂಬುದು ಮರೆದು. ನಾನು ಸ್ವತಂತ್ರ ಅಂದ್ರೆ ಯಾವುದು, ಇಲ್ಲಿ ತಾತ್ವಿಕ ವಿವೇಚನೆಯನ್ನ ಕೊಡ್ತಾರೆ ಅಲ್ಲಮ ಪ್ರಭುಗಳು. ನಾನು ಮತ್ತೆ ನೀನು, ನಾನು ನೀನು ಅನ್ನುವಂತಹ ಈ ಭಿನ್ನ ಭಾವ ಭೇದ ಭಾವವನ್ನ ಅಳದಾಗ ನಾನು ಅನ್ನೋದು ಶ್ರೇಷ್ಠ, ನೀನು ಅನ್ನೋದು ಕನಿಷ್ಠ. ಈ ನೀನು ಮತ್ತೆ ನಾನು ಅನ್ನುವಂತಹ ಈ ಅಹಂಕಾರವನ್ನ ಮಮಕಾರವನ್ನ ಅಳದಾಗ ಅಲ್ಲಿ ಸ್ವತಂತ್ರತೆ ಅನ್ನುವಂಥದ್ದು ಸಿಗುತ್ತದೆ. ನಾನು ಅನ್ನುವಂತಹ ಆ ಭಾವಕ್ಕೆ ಬಂದ್ವಿ ಅಂದ್ರೆ ನಾವು ಬಂಧಿ ಆಗ್ತೇವೆ. ಎಲ್ಲ ಕೊಟ್ಟವನು ನೀವೇ ಭಗವಂತ, ಗಾಳಿ ಕೊಟ್ಟವನು ನೀನು, ಬೆಳಕು ಕೊಟ್ಟವನು ನೀನು, ಅನ್ನ ಕೊಟ್ಟವನು ನೀನು, ಆಶ್ರಯ ಕೊಟ್ಟವನು ನೀನು, ನೀನೇ ಜಗದ ಒಡೆಯ ಅನ್ನುವಂತಹ ಭಾವ ಬಂತು ಅಂತಂದ್ರೆ ಅಲ್ಲಿ ಆತ ಕಿಂಕರನಾಗ್ತಾನೆ. ನೀವೆಲ್ಲ ಕೊನೆಗೆ ಒಂದು ಮಂಗಳಾರತಿ ಹೇಳ್ತಿರಲ್ಲ, ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಆ ಮಂಗಲದೊಳಗೆ ಏನು ಹೇಳ್ತೀರಿ? ಕಿಂಕರ ನೀನೇ ಬಸವಣ್ಣ, ಶಂಕರ ನೀನೇ ಬಸವಣ್ಣ. ನೋಡ್ರಿ, ಕಿಂಕರನೂ ನೀನೇ ಶಂಕರನೂ ನೀನೇ ಅಂತ ಹೇಳೋದು ಯಾವಾಗ? ಬಸವಣ್ಣನವರಿಗೆ ಕಿಂಕರನೂ ನೀನೇ ಶಂಕರನೂ ನೀನೇ. ವಿಚಾರ ಮಾಡ್ರಿ, ನಮಗೆ ಸ್ವಲ್ಪ ಸಂಪತ್ತು ಹೆಚ್ಚಿದ್ರೆ ಅಹಂಕಾರ ಬರ್ತದೆ, ಸ್ವಲ್ಪ ಅಧಿಕಾರ ಹೆಚ್ಚಿದ್ರೆ ಅಹಂಕಾರ ಬರ್ತದೆ, ಸ್ವಲ್ಪ ವಿದ್ಯೆ ಹೆಚ್ಚಿದ್ರೆ ಅಹಂಕಾರ ಬರ್ತದೆ. ಇಷ್ಟೆಲ್ಲ ಇದ್ರೂ ಸಿದ್ಧಿ ಪುರುಷ ಅಲ್ಲಮ ನಿರಹಂಕಾರಿ ಆಗಬೇಕಾದ್ರೆ ಸ್ವಾತಂತ್ರ್ಯ ಅನ್ನೋದನ್ನ ಬಹಳ ಚಂದ ಹೇಳ್ತಾನೆ. ನಾನು ನೀನು ಅನ್ನುವಂತಹ ಈ ಭೇದ ಭಾವ ಐತಲ್ಲ, ಈ ಭೇದ ಭಾವವನ್ನ ಅಳದ್ರೆ ನೀನು ಸ್ವಾತಂತ್ರ್ಯವನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಆಗುವಂತಹದ್ದು. ನಾನು ಮತ್ತೆ ನೀನು ಈ ಎರಡರ ಈ ಭೇದ ಭಾವ ನಮ್ಮನ್ನ ಬಂದಿಯಾಗಿ ಉಳುವಂತಹದ್ದು. ಎಷ್ಟು ಭೇದ ಭಾವವನ್ನ ಮಾಡ್ತೀವಿ ನಾವು, ಎಷ್ಟು
ಏನು ಭಾವದೊಳಗೆ ಭೇದವನ್ನು ಅನುಭವಿಸ್ತಾ ಹೋಗ್ತೀವಿ, ಎಣಿಸ್ತಾ ಹೋಗ್ತೀವಿ. ಎಷ್ಟು ಭೇದ ಭಾವ, ಹೊರಗಿಂದ ಬೇಡ, ನಮ್ಮ ದೇಹದೊಳಗನ ನಾವು ಎಷ್ಟು ಭೇದ ಭಾವ ಮಾಡ್ತೀವಿ. ಹೊರಗಿನವ್ರದ್ದು ನೋಡೋದು ಬೇಡ, ನಾವು ನಮ್ಮ ದೇಹದೊಳಗನ ಎಷ್ಟು ಸಣ್ಣದು ದೊಡ್ಡದು ಕನಿಷ್ಠ ಶ್ರೇಷ್ಠ ಅಂತ ಮಾಡ್ತೇವಲ್ಲ, ಈ ಕನಿಷ್ಠ ಶ್ರೇಷ್ಠ ಅಂತ ಮಾಡೋದೇ ಭೇದ ಭಾವ ಬುದ್ಧಿ. ನೀವೆಲ್ಲ ಹೊಸದಾಗಿ ಮಕ್ಕಳ ಮದುವೆ ಮಾಡ್ತೀರಿ. ಮಕ್ಕಳ ಮದುವೆ ಮಾಡಿ ಸೊಸೆಯನ್ನು ಮನೆಗೆ ತುಂಬಿಸ್ಕೊಳ್ಳುವಾಗ ಏನು ಮಾಡ್ತೀರಿ? ತಾಯಂದಿರು ಏನು ಮಾಡ್ತೀರಿ? ಸೊಸೆಗೆ ಸೂಚನೆ ಕೊಡ್ತೀರಿ. ಏನು ಸೂಚನೆ ಕೊಡ್ತೀರಿ? ಬಲಗಾಲಿಟ್ಟು ಒಳಗೆ ಬಾ ಅಂತ ಮಾಡ್ತೀರಲ್ಲ. ಸುಮ್ಮನೆ ಕಲ್ಪಿಸ್ಕೊಳ್ರಿ, ಸುಮ್ಮನೆ. ಯಾಕೆ? ಬಲಗಾಲು ಶ್ರೇಷ್ಠ. ನಮ್ಮ ಭೇದ, ನಮ್ಮ ಭಾವ ಎಷ್ಟು ಭೇದದಿಂದ ನಮ್ಮದೇ, ಬೇರೆಯವ್ರದ್ದಲ್ಲ. ನಮ್ಮ ಭಾವ ಹೆಂಗೆ ಭೇದದಿಂದ ಕುಡಿತಿ ಅಂದರೆ ಬಲಗಾಲಿಟ್ಟು ಒಳಗೆ ಬಾ. ಅಕಸ್ಮಾತ್ ಬಲಗಾಲಿಟ್ಟು ಒಳಗೆ ಬಾ ಅನ್ನುವಂತಹ ಸಂದರ್ಭದೊಳಗೆ ಎಡಗಾಲು ಏನಾದರೂ ಸ್ಟ್ರೈಕ್ ಮಾಡಿದರೆ, ಹರತಾಳ ಮಾಡಿದರೆ, ನೀವು ಬಲಗಾಲೇ ಮುಂದಿಟ್ಟು ಅವ್ರಿಗೆ ಬರ್ತೀರಿ ಅಂದಮೇಲೆ ನಾನು ಒಳಗೆ ಕಾಲ ಇಡೋದಿಲ್ಲ, ಅವ್ರು ಒಂದೇ ಕಾಲು ಹೋಯ್ತು ಅಂದರೆ ಅಲ್ಲಿ ಜೀವನ ಮಾಡಲಿಕ್ಕಾಗುತ್ತೇನೋ, ಅದು ಸ್ಟ್ರೈಕ್ ಮಾಡ್ದು. ನಾನ್ಯಾಕೆ ಹೆಜ್ಜೆ ಇಡಲಿ? ಬಲಗಾಲಿಗೆ ನೀವು ಕರೆದ್ರಿ, ನನಗೆ ಕರೀಲಿಲ್ಲ, ನಾನ್ಯಾಕೆ ಒಳಗೆ ಹೆಜ್ಜೆ ಇಡಲಿ ಅಂತ ಅದು ಸ್ಟ್ರೈಕ್ ಮಾಡಿದ್ರೆ ಗತಿ ಏನು? ಜೀವನ ನಡೆದಿರೋದು ಎದ್ರ ಮೇಲೆ? ಎರಡೂ, ಬಲಗಾಲು ಎಡಗಾಲು ಎರಡೂ. ಇನ್ನು ನಮ್ಮ ಕಡೆ ಭೇದ ಭಾವ ಎಷ್ಟೈತಿ ಅಂತಂದ್ರೆ, ಎಷ್ಟು ಭೇದ ಭಾವ ಮಾಡ್ತೀವಿ ಹೊರಗಿಂದಲ್ಲ, ನಮ್ಮ ದೇಹದೊಳಗನ. ತಲೆ ಕೂದಲು ಬೆಳಗಾತು ಅಂದ್ರೆ ಕನಿಷ್ಠ ಅಂತ ಭಾವಿಸ್ತೇವಲ್ಲ. ತಲೆ ಕೂದಲು ಬೆಳಗಾತು ಅಂದರೆ ಕನಿಷ್ಠ, ತಲೆ ಕೂದಲು ಕಪ್ಪಿತ್ತು ಅಂದರೆ ಶ್ರೇಷ್ಠ. ಎಡಭಾಗ ಕನಿಷ್ಠ, ಬಲಭಾಗ ಶ್ರೇಷ್ಠ. ನಮ್ಮ ದೇಹದೊಳಗನೆ ಈ ಭೇದ ಭಾವವನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನು ಮನೆಯಾಗ ಮಕ್ಕಳಿದ್ರು ಅಂದ್ರೆ ಭಾಳ ಕಳಿಸ್ತಿದ್ದ ಅಂದ್ರೆ ಅವನು ಭಾಳ ದೊಡ್ಡವನು, ಅವನು ಭಾಳ ಶ್ರೇಷ್ಠ. ಇವನೇನು ಕೂಲಿ ಮಾಡ್ತಾನೆ, ದನ ಕಾಯ್ತಾನೆ, ಒಕ್ಕಲ್ತನ ಮಾಡ್ತಾನೆ ಅಂದ್ರೆ ಅವನು ಕನಿಷ್ಠ. ನಾವು ಮಕ್ಕಳನ್ನ ಇಂಟ್ರೊಡ್ಯೂಸ್ ಮಾಡಿಕೊಡುವಾಗ ಏನಂತ ಮಾಡಿಕೊಡ್ತೀವಿ? ಇವನು ತಿಂಗಳ 2 ಲಕ್ಷ ಗಳಿಸ್ತಾನೆ, ತಿಂಗಳ 3 ಲಕ್ಷ ಗಳಿಸ್ತಾನೆ, ಇವನು ಅಮೇರಿಕಾದಾಗ ಅದಾನ, ಮುಂಬೈದಾಗ ಅದಾನ, ಪೂನಾದಾಗ ಅದಾನ, ಅವನು ಶ್ರೇಷ್ಠ, ಅವನು ದೊಡ್ಡವನು ಅಂತ ಪರಿಚಯ ಮಾಡಿಕೊಡ್ತೀವಿ. ಯಾಕೆ? ಅವನು ಭಾಳ ಗಳಿಸ್ತಾನೆ, ಅದಕ್ಕೆ ಶ್ರೇಷ್ಠ. ಇವನು ಇಲ್ಲೇ ದನ ಕಾಯ್ತಾನ, ಒಕ್ಕಲ್ತನ ಮಾಡ್ತಾನೆ, ಅವನು ಕನಿಷ್ಠ. ಇವನೇನು ಮಾಡಲ್ಲ ಬಿಡ್ರಿ, ಏನು ಕಲ್ತಿಲ್ಲ. ನೆನಪಿಟ್ಕೊಳ್ರಿ, ಅವನು ತಿಂಗಳಿಗೆ ಎಷ್ಟು ಗಳಿಸ್ತಾನೆ? 3 ಲಕ್ಷ ಗಳಿಸ್ತಾನೆ, 5 ಲಕ್ಷ ಗಳಿಸ್ತಾನೆ, ಅವನನ್ನು ಶ್ರೇಷ್ಠ ಅಂತ ಪರಿಚಯ ಮಾಡಿಸ್ಕೊಡ್ತೀರಿ. ಅಕಸ್ಮಾತ್ ಇಲ್ಲೇ ನಿಮ್ಮನ್ನು ಜೋಪಾನ ಮಾಡಿಕೊಂಡು, ದನ ಕಾಯ್ಕೊಂಡು, ಹಾಲು ಹಿಂಡ್ಕೊಂಡು, ನಿಮಗೆ ಚಹಾ ಮಾಡಬೇಕಾದ್ರೆ ಹಾಲು ಕೊಟ್ಟು ಚಹಾ ಕುಡೀರಿ ಅಂತ ಮಾಡಿದವನು ಯಾರು? ಇಲ್ಲಿ ಒಯ್ದು ಒಕ್ಕಲ್ತನ ಮಾಡೋನ್ ಮಗ. ಅಕಸ್ಮಾತ್ ಇವರು ಮುಂಬೈದಾಗಿರೋನ್ನ, ಅಮೇರಿಕಾದಾಗಿರೋನ್ನೇ ದೊಡ್ಡವನು ಅಂತಾರೆ ಅಂತ ತಿಳ್ಕೊಂಡು, ನಾನ್ಯಾಕೆ ಎಮ್ಮೆ ಕಾಯ್ಲಿ, ನಾನ್ಯಾಕೆ ಹಾಲು ಹಿಂಡ್ಲಿ, ನಾನ್ಯಾಕೆ ಇವರು ಚಾಕ್ರಿ ಮಾಡಲಿ ಅಂದ್ರೆ ಮನೆಯೊಳಗೆ ತಾಪ ಶುರುವಕ್ಕತಿ, ಮನೆಯೊಳಗೆ ಅಶಾಂತಿ ಶುರುವಕ್ಕತಿ. ಅದಕ್ಕೆ ಯಾವುದೂ ಕನಿಷ್ಠ ಅಲ್ಲ, ಯಾವುದೂ ಶ್ರೇಷ್ಠ ಅಲ್ಲ. ಈ ಕನಿಷ್ಠ ಶ್ರೇಷ್ಠ ಅನ್ನುವ ಭೇದ ಭಾವವನ್ನು ಅಳದ್ವಿ ಅಂದ್ರೆ ಮನುಷ್ಯ ನಿರ್ಲಿಪ್ತವಾಗಿ ಉಳಿತಾನೆ, ನೆಮ್ಮದಿಯಾಗಿರ್ತಾನೆ. ಈ ಶ್ರೇಷ್ಠ ಕನಿಷ್ಠ ಅನ್ನುವಂತಹ ಭಾವವನ್ನು ಅಳದು ಅಲ್ಲಮ್ಮ ಭಾಳ ಚಂದ ಹೇಳ್ತಾನೆ, ನಾನು ನೀನೆಂಬ ಉಭಯ ಭೇದ ಭಾವವ ಅಳಿದು. ನಾನನ್ನೋದು ಅಳಿಬೇಕು, ನೀನನ್ನೋದು ಅಳಿಬೇಕು. ಎರಡೂ ಅಳದಾಗ ನಾನು ಅಲ್ಲ ನೀನು ಅಲ್ಲ, ಭಗವಂತ ನೀನೇ ದೊಡ್ಡವನು, ನೀನೇ ಶ್ರೇಷ್ಠ ಅನ್ನೋ ಭಾವ ಬಂತು ಅಂತಂದ್ರೆ ಅಲ್ಲಿ ನಿಜವಾದ ಸ್ವಾತಂತ್ರ್ಯವನ್ನು, ನಿಜವಾದ ಉಪಮಾತೀತ ನಿಲುವನ್ನು ನಾವು ಅನುಭವಿಸ್ತೇವೆ ಎನ್ನುವಂತಹ ವಿಚಾರವನ್ನು ಅಲ್ಲಮ ಇವತ್ತು ನಮಗೆ ಕೊಡ್ತಾನೆ. ಆ ಸ್ವಾತಂತ್ರ್ಯದ ವಿಚಾರವನ್ನು ಅಲ್ಲಮ ನಾನು ಅನ್ನೋದು, ನೀನು ಅನ್ನೋದು, ಅಹಂಕಾರ, ಮಮಕಾರ ಇವು ಅಳದ್ವಿ ಅಂತಂದ್ರೆ ನಮ್ಮ ಬದುಕು ಸಾರ್ಥಕ, ನೆಮ್ಮದಿದಾಯಕ ಆಗುತ್ತೆ ಅನ್ನುವಂತಹ ಸ್ವಾತಂತ್ರ್ಯವನ್ನು ನಾವು ಎಲ್ಲಿ ಕಳ್ಕೊಳ್ತೀವಿ, ಯಾವಾಗ ಕಳ್ಕೊಳ್ತೀವಿ ಅಂತಂದ್ರೆ ಈ ನಾನು ನೀನು ಅನ್ನೋ ಅಹಂಕಾರ ಮಮಕಾರಕ್ಕೆ ಬಂತು ಅಂದ್ರೆ ಅಲ್ಲಿ ಸುಖ ಅನ್ನೋದು, ನೆಮ್ಮದಿ ಅನ್ನೋದು ಮರೆಯಾಗ್ತತಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ವೈರಾಗ್ಯದ ನಿಧಿ ಅಲ್ಲಮ ಇಂತಹ ಸೂತ್ರವನ್ನು, ಬಹಳ ಸರಳ ಸೂತ್ರವನ್ನು ನಮಗೆ ಕೊಡ್ತಾನೆ. ಸ್ವಾತಂತ್ರ್ಯಕ್ಕಿಂತ ದೊಡ್ಡ ನೆಮ್ಮದಿಯ ತಾಣ ನಮ್ಮ ಜೀವನದೊಳಗೆ ಏನು ಹೊಂದುವಂತಹ ಸೂತ್ರವನ್ನು ಅಲ್ಲಮ ಕೊಡ್ತಾನೆ. ಮನೆಗೆ ಹೋಗ್ರಿ, ಮನೆಗೆ ಹೋದಾಗ ಅವ್ರ ಮನೆಯಾಗ ಯಾರ ಹಿರಿಯರಿರಲಿ,
ಅವ್ರ ಹಿರಿಯರು, ಅವರು ದೊಡ್ಡವರು, ಅವರೇ ಶ್ರೇಷ್ಠ ಅನ್ನೋ ಭಾವ ನಮ್ಮಲ್ಲಿ ಬಂತು ಅಂದ್ರೆ ಅಲ್ಲಿ ಜೀವನ ಸ್ವರ್ಗ ಆಗುವಂಥದ್ದು, ಜೀವನ ಉತ್ಸಾಹದಾಯಕ ಆಗುವಂಥದ್ದು. ಅಂತಹ ಸೂತ್ರವನ್ನು ನಮ್ಮನ್ನು ಜಗತ್ತು ಪ್ರೀತಿಸುವಂಥ ಇಷ್ಟಪಡುವಂತಹ ಸೂತ್ರ ಅದು ಕಿಂಕರತ್ವದಲ್ಲಿ ಐತಿ ಎನ್ನುವಂಥದ್ದು. ಬಸವಣ್ಣನ ಹತ್ರ ಎಲ್ಲರೂ ಯಾಕೆ ಬಂದರು ಅಂದ್ರೆ ಬಸವಣ್ಣ ಆತ ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಅನ್ನುವಂಥ ಸೂತ್ರವನ್ನು ಕೊಟ್ಟ ವಿಚಾರಗಳನ್ನು ನಮಗೆ ಕೊಡ್ತಾರೆ. ಸ್ವತಂತ್ರ ವಿಚಾರವನ್ನು ಅಪ್ಪ ಬಸವಣ್ಣನವರು ನಮಗೆ ಕೊಡ್ತಾರೆ. ಜಗತ್ತಿನ ಮೊಟ್ಟ ಮೊದಲ ಸ್ವತಂತ್ರ ವಿಚಾರವಾದಿ ವಿಶ್ವಗುರು ಬಸವಣ್ಣನವರು ನಮಗೆ ಕರುಣಿಸ್ತಾರೆ ಅನ್ನುವಂಥದ್ದು. ಅಂಥ ವಿಚಾರಗಳನ್ನು ಏನು ಕೊಡ್ತಾರೆ? ಹಾಗಾದರೆ ನೀವೆಲ್ಲ ಸೋಮವಾರ ನಾಗರ ಪಂಚಮಿಯನ್ನು ಮಾಡ್ತೀರಿ, ವರ್ಷ ಮಾಡ್ತೀರಿ. ಆ ನಾಗರ ಪಂಚಮಿಯ ಕುರಿತಾಗಿ ಅಪ್ಪ ಬಸವಣ್ಣ ಎಂಥ ವಿಚಾರಗಳನ್ನು ಕೊಡ್ತಾನೆ, ಯಾಕೆ ಮೊಟ್ಟ ಮೊದಲ ಸ್ವತಂತ್ರ ವಿಚಾರವಾದಿ ಆಗ್ತಾನೆ ಬಸವಣ್ಣನವರು ಅನ್ನುವಂತಹ ಸೂತ್ರವನ್ನು ಕುರಿತು ನಾಳೆ ಬಸವಣ್ಣನವರನ್ನು ಸ್ವತಂತ್ರ ವಿಚಾರವಾದಿ ಅಂತ ಯಾಕೆ ಕರೀತಾರೆ ಅನ್ನುವಂತಹ ಸಂಗತಿಗಳನ್ನು ನಾಗರ ಪಂಚಮಿಯ ಆ ಹಬ್ಬದ ಆಚರಣೆಯ ಒಂದು ಪರಂಪರೆಯನ್ನು ಕುರಿತಾಗಿ ನಾವು ನೀವೆಲ್ಲರೂ ಕೂಡ ನಾಳೆ ನಾಡ್ದು ಆ ವಿಚಾರಗಳನ್ನು ಶ್ರವಣ ಮಾಡೋಣ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇವತ್ತು ಮಧ್ಯಾಹ್ನದ ಪ್ರಸಾದದ ಸೇವೆಯನ್ನು ನಮ್ಮ ಶರಣರಾದ ಈ ಲಿಂಗಾಯತ ಸಮಾಜದ ಉಪಾಧ್ಯಕ್ಷರಾಗಿರುವಂತಹ ಏನು ಚಂದ್ರಶೇಖರ್ ಅವರ ಮನೆಗೆ ಮಧ್ಯಾಹ್ನದ ಪೂಜೆ ಪ್ರಸಾದದ ಸೇವೆಯನ್ನು ಬಹಳ ಅಚ್ಚುಕಟ್ಟಾಗಿ ನೋಡಿ, ನೀವೆಲ್ಲ ಮನೆಗೆ ಗುರುಗಳನ್ನು ಕರ್ಕೊಂಡು ಹೋಗಿ ಗುರುಗಳಿಗೆ ಲಿಂಗಾರ್ಚನೆಯನ್ನು ಮಾಡಿಸಿ ಪ್ರಸಾದವನ್ನು ಮಾಡಿಸಿ ಅವರಿಗೆ ಭಕ್ತಿ ಕಾಣಿಕೆಯನ್ನು ಕೊಡುವಂತಹದ್ದು ನಮ್ಮ ಶಾಪೂರ್ ಅವರು ಬಹಳ ಪ್ರೀತಿಯಿಂದ ಆ ಕಾರ್ಯದೊಳಗ ಸೇವಾ ಕಾರ್ಯದೊಳಗ ಭಾಗಿಗಳಾಗಿ ಅವರ ಧರ್ಮಪತ್ನಿ ಶರಣೆ ಲೀಲಾವತಿ ಚಂದ್ರಶೇಖರ್ ಬೆಂಡಿಯವರು ಇವತ್ತಿನ ಪ್ರಸಾದದ ಸೇವೆಯನ್ನು ಅವರ ಮನೆಯೊಳಗ ಅವರ ಸೊಸಿ ವೀರಮಣಿ, ಬಹಳ ಹೆಸರು ನೋಡಿ ಎಷ್ಟು ಚಂದ ಐತೆ ಆ ತಾಯಿ, ಇಲ್ಲಿ ಬಂದಿದ್ದಾರೋ ಇಲ್ಲ ಗೊತ್ತಿಲ್ಲ, ವೀರಮಣಿ ಎನ್ನುವಂಥ ಅವರ ಸೊಸೆ ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದರೆ ಇವತ್ತು ನೋಡಿ ಗುರುಗಳು ಬಂದಾಗ ಅವ್ರಿಗೇನೂ ತೊಂದರೆ ಆಗ್ಲಂಗ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡೋದು. ಅವ್ರನ್ನ ಕರ್ಕೊಂಡು ಹೋಗೋರು ಅವರಾದ್ರೆ ಮನೆಯಾಗ ಅಡಿಗೆ ಮಾಡೋರು ನೀವು, ನಮಗೆ ಉಣಬಡಿಸೋರು ನೀವು, ಬಹಳ ಪ್ರೀತಿಯಿಂದ ಅಂತಃಕರಣದಿಂದ ಸ್ವಲ್ಪ ಪ್ರಸಾದ ಮಾಡಿದ್ವಿ ಅಂದ್ರೆ ಅಪ್ಪರೇ ಯಾಕೆ ಸರಿಯಾಗಿ ಪ್ರಸಾದನ ಮಾಡಲಿಲ್ಲ ಮತ್ತು ಒತ್ತಾಯ ಮಾಡಿ ಅಂತಃಕರಣದಿಂದ ಎಡೆ ಮಾಡ್ತೀರಿ. ಇಂಥ ಗುರುಗಳು ಬಂದಾಗ ಭಕ್ತಿಯಿಂದ ಸೇವಾ ಕಾರ್ಯವನ್ನು ಇವತ್ತು ಶರಣೆ ಲೀಲಾವತಿ ಚಂದ್ರಶೇಖರ್ ಬೆಂಡಿಯವರು, ಅವರ ಸೊಸೆಂದಿರು, ಅವರ ಮಕ್ಕಳು, ಅವರ ಮೊಮ್ಮಕ್ಕಳು ಎಲ್ಲರೂ ಕೂಡ ಬಹಳ ಭಕ್ತಿಯ ಸೇವೆಯನ್ನು ಮಾಡಿದ್ದಾರೆ. ವಿಶ್ವಗುರು ಬಸವಣ್ಣನವರು ಅವರ ಮನೆತನಕ್ಕೆ ಸಕಲ ಸಂಪತ್ತನ್ನು ಈ ದಾಸೋಹ ಪರಂಪರೆಯನ್ನು ನಡೆಸುವಂಥ ಶಕ್ತಿಯನ್ನು ಕೊಡಲಿ ಅಂತ ಶುಭ ಹಾರೈಸಿ ಚಪ್ಪಾಳೆಯ ಮೂಲಕ ಅವರ ಸೇವೆಯನ್ನು ಅಭಿನಂದಿಸೋಣ ಅನ್ನುವಂತಹ ಮಾತುಗಳನ್ನು ಈ ಸಂದರ್ಭದೊಳಗೆ ಹೇಳ್ತಾ ನೀವೆಲ್ಲರೂ ಕೂಡ ಭಕ್ತಿಯಿಂದ ಶಾಂತಚಿತ್ತರಾಗಿ ಏನು ಈ ಶ್ರಾವಣ ಮಾಸದೊಳಗೆ ಈ ಕಾರ್ಯದಲ್ಲಿ ಭಾಗಿಗಳಾಗ್ತಾ ಇದ್ದೀರಿ ಎನ್ನುವಂತಹ ಮಾತುಗಳನ್ನು ಹೇಳ್ತಾ ಇನ್ನು ನಂತರ ನಮ್ಮ ಸೋಮಶೇಖರ್ ಅವರು ಇಂದಿನ ಪ್ರಸಾದದ ಸೇವಾರ್ಥಿಗಳಿಗೆ ಸನ್ಮಾನ ಕಾರ್ಯವನ್ನು ನಡೆಸಿಕೊಡ್ತಾರೆ ಎನ್ನುವಂತಹ ಮಾತುಗಳನ್ನು ಹೇಳ್ತಾ ಸರ್ವರಿಗೂ ಶರಣಾರ್ಥಿ.